ಏನಂತಂದ್ರೆ ಆಯಿಲ್ ಮಸಾಜ್ ನ ಮಾಡ್ಕೊಳ್ಳೋದ್ರಿಂದ ದೇಹದಲ್ಲಿ ಚಯಾಪಚಯ ಕ್ರಿಯೆ ಏನಾಗುತ್ತೆ ಬಲಗೊಳ್ಳುತ್ತೆ. ನಿಮ್ಗೆ ಏನಾಗುತ್ತೆ ಅಂತಂದ್ರೆ ಬಾಡಿ ತುಂಬಾ ಸ್ಟ್ರಾಂಗ್ ಇರೋದಿಲ್ಲ. ನಿಮ್ಮ ಬಾಡಿ ಏನಾಗಿರುತ್ತೆ ಅಂತಂದ್ರೆ ತುಂಬಾ ಏನಾಗಿರ್ಬೋದು, ಬಾಡಿ ರಿಂಕಲ್ಸ್ ಆಗಿರ್ಬೋದು, ಸ್ಕಿನ್ ಸ್ವಲ್ಪ ಇಳೆ ಬಿದ್ದಿರೋ ತರ ಆಗಿರ್ಬೋದು, ಮತ್ತೆ ಏನಂತಂದ್ರೆ ತುಂಬಾ ಫ್ಯಾಟಿ ತರ ನಿಮ್ಗೆ ಏನಂದ್ರೆ, ಮೇಡಮ್ ನಾನ್ ತಿನ್ನೋದೇ ಇಲ್ಲ, ನಾನ್ ಸ್ವಲ್ಪ ತಿಂತೀನಿ ಆದ್ರೂ ನನ್ ಬಾಡಿ ತುಂಬಾ ಫ್ಯಾಟ್ ಆಗಿ ಕಾಣಿಸ್ತಾ ಇದೆ, ನಾನ್ ಫ್ಯಾಟ್ ಆಗಿದ್ದೀನಿ ಅನ್ನೋರ್ಗೆ ಯಾರೆಲ್ಲ ಇದ್ದೀರಾ ಅವ್ರಿಗೆ ಫ್ಯಾಟ್ ಕಡಿಮೆ ಆಗುತ್ತೆ. ಇದನ್ನ ಏನು ನಮ್ಮ ಹೇರ್ ಆಯಿಲ್ ನ ಕಾಲಿಂದ ತಲೆವರೆಗೂ ಯಾರು ಹಚ್ಚಿ ಕರೆಕ್ಟ್ ಆಗಿ ಫಾಲೋ ಮಾಡ್ಬೇಕು. ಹೇಗೆ ನಾವು ಮಾರ್ನಿಂಗ್ ಎದ್ಬಿಟ್ಟು ಬ್ರಷ್ ಮಾಡ್ತೀವೋ ಅದೇ ತರ ನೀಟಾಗಿ ಕಾಲಿಂದ ತಲೆವರ್ಗುನು ನೀಟಾಗಿ ಮಸಾಜ್ ಮಾಡ್ಕೊಂಡು ಸ್ನಾನ ಮಾಡೋದ್ರಿಂದ ನಿಮ್ಗೆ ಇದ್ರದ್ದು ಬೆನಿಫಿಟ್ಸ್ ಪಕ್ಕಾ 20 ಡೇಸ್ಗೆ ನಿಮಗೆ ಸಿಗುತ್ತೆ. ನೆಕ್ಸ್ಟ್ ಬಂದು ಚರ್ಮದ ರಂಧ್ರಗಳಿಗೆ ಉತ್ತಮ ಪೋಷಣೆ. ಏನಂದ್ರೆ ಚರ್ಮದ ರಂಧ್ರಗಳು ಅಂತಂದ್ರೆ ಏನಂತಂದ್ರೆ ಪೋಲ್ಸ್ ಗಳಿರುತ್ತೆ. ನೀವು ನೋಡ್ಬೋದು ಸ್ಕಿನ್ ಅಲ್ಲಿ ಒಂದು ನಮ್ಮ ನೋಸ್ ಅಲ್ಲಿ ಆಗಿರ್ಬೋದು, ನಮ್ಮ ಸ್ಕಿನ್ ಅಲ್ಲಿ ಆಗಿರ್ಬೋದು, ಒಂದೊಂದು ಚಿಕ್ಕ ಚಿಕ್ಕ ಪೋರ್ಸ್ ಗಳು ಸ್ಟಾರ್ಟ್ ಆಗುತ್ತೆ. ಆ ಪೋರ್ಸ್ ಇಂದಲೇ ಡಸ್ಟ್ ಹೋಗಿ ನಮ್ಮ ಸ್ಕಿನ್ ಮೇಲೆ ಡಸ್ಟ್ ಹೋಗಿ ಕೂರುತ್ತೆ. ಆ ಡಸ್ಟ್ ಕೂತ್ಕೊಳ್ಳೋದ್ರಿಂದ ನಿಮ್ಗೆ ಏನಾಗ್ತೀರಾ, ಬರ್ತಾ 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 ವೈಟ್ ಪ್ಯಾಚಸ್ ಗಳು ಜಾಸ್ತಿ ಆಗುತ್ತೆ, ಬರ್ತಾ 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 ಪಿಗ್ಮೆಂಟೇಶನ್ ಜಾಸ್ತಿ ಆಗುತ್ತೆ, ಬರ್ತಾ ಬರ್ತಾ ಸ್ಕಿನ್ ಅಲ್ಲಿ ಕ್ಲಿಯರ್ ಇರಲ್ಲ. ಸ್ಕಿನ್ ಏನೇ ಮಾಡಿದ್ರು ಕ್ಲಿಯರ್ ಇರಲ್ಲ. ಒಂದ್ ಪೌಡರ್ ಹಾಕ್ಬೋದು, ಕ್ರೀಮ್ ಹಾಕ್ಬೋದು, ಏನೇ ಕ್ರೀಮ್ ಹಾಕಿದ್ರು ಆ ಪ್ಯಾಚಸ್ ಗಳು ಕಾಣ್ತಾ ಇರುತ್ತೆ. ಆ ರಂಧ್ರಗಳು ಮುಚ್ಕೊಬೇಕು. ಈಗ ಆಲ್ರೆಡಿ ನಿಮ್ ಸ್ಕಿನ್ನಿಗೆ ಹೋಗಿ ಕೂತ್ಕೊಂಡ್ಬಿಟ್ಟಿದೆ ಅಂತ ಅಂದಾಗ ಆ ಸ್ಕಿನ್ ಅಲ್ಲಿ ಇರೋದು ಏನು ಪ್ಯಾಚಸ್ ಗಳು ಏನೇನ್ ಇರುತ್ತೆ ಅದು ಹೋಗ್ಬೇಕು ಅಂತಂದ್ರೆ ನಮ್ಮ ಹೇರ್ ಆಯಿಲ್, ನಾವ್ ಈ ಆಯುರ್ವೇದಿಕದಿಂದ ಮಾಡಿರುವಂತ ಹೇರ್ ಆಯಿಲ್ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳೋದ್ರಿಂದ ಆ ಪೋರ್ಸ್ ಗಳು ಓಪನ್ ಆಗತ್ತೆ. ಆಗ ಓಪನ್ ಆದಾಗ ನಮ್ಮ ಆಯಿಲ್ ಹೋಗಿ ಆ ಡಸ್ಟ್ ಏನಿದೆ, ಅದ್ ಏನ್ ಸ್ಕಿನ್ ಅಲ್ಲಿ ಏನೇನೆಲ್ಲ ಡಸ್ಟ್ ಕೂತಿರುತ್ತೆ ಅದೆಲ್ಲ ಕ್ಲಿಯರ್ ಅಪ್ ಆಗಿ ಈಚೆಗೆ ಬರ್ಬೇಕು ಅಂತಂದ್ರೆ ನೀವು ಡೈಲಿ ಏನ್ ಮಾಡ್ಬೇಕು, ನಮ್ಮ ಹೇರ್ ಆಯಿಲ್ ಇಂದ ಚೆನ್ನಾಗಿ ಸ್ಕಿನ್ ನ ಜಾಸ್ತಿ ಬೇಡ, ತುಂಬಾ ಮುಖದಲ್ಲಿ ಎಣ್ಣೆ ಬರೋ ತರಕ್ಕೆ ಮಾಡ್ಕೋಬೇಡಿ. ಯಾಕೆಂತಂದ್ರೆ ಈಗ ಬೇಸಿಗೆ ಟೈಮ್ ಇರೋದ್ರಿಂದ ಒಬ್ರಿಗೆ ಆಯಿಲ್ ದಿಂದ ಸ್ವಲ್ಪ ಇರಿಟೇಟ್ ಎಲ್ಲ ಆಗ್ಬೋದು. ಆತರ ಏನಾದ್ರು ಇದ್ದವ್ರಿಗೆ ಏನ್ ಮಾಡಿ ಅಂದ್ರೆ ಜಸ್ಟ್ 4 ಡ್ರಾಪ್ ನ ಹಚ್ಕೊಂಡು ಚೆನ್ನಾಗಿ ಕ್ಲೆನ್ಸಿಂಗ್ ಮಾಡ್ಕೊಳ್ಳಿ, ಸ್ಕಿನ್ ನ ಕ್ಲೆನ್ಸಿಂಗ್ ಮಾಡ್ಕೊಳ್ಳಿ, ಕೈಗೆ ಚೆನ್ನಾಗಿ ಮಾಡ್ಕೊಳ್ಳಿ. ಈ ಉಗುರುಗಳು ಏನಿರುತ್ತೆ ಈ ಉಗುರುಗಳಿಗೆಲ್ಲ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳೋದ್ರಿಂದ ಶೈನಿಂಗ್ ಬರುತ್ತೆ, ಸ್ಕಿನ್ ತುಂಬಾ ಚೆನ್ನಾಗಾಗತ್ತೆ. ನಿಮ್ಗೆ ಏನು ಬ್ಲಾಕ್ ಇದ್ರ ದಯವಿಟ್ಟು ಅದು ನಿಮ್ ಸ್ಕಿನ್ ಅಲ್ಲ. ಈ ಹೇರ್ ಆಯಿಲ್ ಇಂದ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಸ್ಕಿನ್ ಹೊಳಪಾಗತ್ತೆ. ಯಾಕೆಂದ್ರೆ ಅಷ್ಟು ಇಂಗ್ರೀಡಿಯೆಂಟ್, ಅಷ್ಟು ಆಯುರ್ವೇದಿಕ್ ರೂಟ್ಸ್ ಗಳನ್ನ ಈ ಹೇರ್ ಆಯಿಲ್ ಅಲ್ಲಿ ಹಾಕಿದೀವಿ. ಹಾಗಾಗಿ ನಿಮ್ಗೆ ಆ ತರದ್ ಒಂದ್ ಸ್ಕಿನ್ ಸಿಗುತ್ತೆ. ಒಂದ್ಸಲಿ 20 ಡೇಸ್ ನೀವು ಬಿಡದಂಗೆ ಟ್ರೈ ಮಾಡಿ ನೋಡಿ, ನಿಮ್ಮ ಸ್ಕಿನ್ ಬದಲಾವಣೆ ಆಗೋದು ನೀವೇ ನೋಡ್ತೀರಾ. ಮೇಡಮ್ ನಾನು ಹಚ್ಚ ತಕ್ಷಣ ಬೆಳ್ಳಗಾಗ್ಬೇಕು, ಹಚ್ಚ ತಕ್ಷಣ ಯಾವ್ದೇ ವಸ್ತು ಆಗಿರ್ಬೋದು, ಯಾವ್ದೇ ಆಹಾರ ಆಗಿರ್ಬೋದು, ನೀವು ತಗೊಂಡ ತಕ್ಷಣನೇ 10 ನಿಮಿಷಕ್ಕೆ ರೆಡಿ ಆಗುತ್ತೆ, 1 ಅವರ್ಗೆ ರೆಡಿ ಆಗುತ್ತೆ ಅಂದ್ರೆ ಅದು ಸುಳ್ಳು. ಇವತ್ತು ಶುಗರ್ ಇರೋ ಪೇಷಂಟ್ ಹಾಗ್ಲಿಕ್ಕೆ ಪಲ್ಯನ ಏನಿಲ್ಲ ಮಿನಿಮಮ್ 20 ಡೇಸ್ ತಿನ್ಲೇಬೇಕು, ಅವಾಗ್ಲೇ ಶುಗರ್ ಕಡಿಮೆ ಆಗಕ್ಕೆ ಸಾಧ್ಯ. ಹಾಗೆ ಏನೇ ಒಂದು ಕಾಯಿಲೆ ಆಗಿರ್ಬೋದು, ಒಂದು ಡಿಸೀಸ್ ಆಗಿರ್ಬೋದು, ನೀವು ತಗೊಂತ ಬಂದಾಗ್ಲೇನೆ ಅದ್ರದ್ದು ರಿಸಲ್ಟ್ ಬರೋದಿಕ್ಕೆ ಸಾಧ್ಯ. ನೆಕ್ಸ್ಟ್ ಬಂದು ಎಣ್ಣೆ ಸ್ನಾನ ಮಾಡೋದ್ರಿಂದ ಒಳ್ಳೆ ನಿದ್ದೆ ಬರುತ್ತೆ. ಯಾರಿಗೆಲ್ಲ ನಿದ್ದೆ ಬರಲ್ಲ, ನಿದ್ದೆ ಪ್ರಾಬ್ಲಮ್ ಮೇಡಮ್ ನೀನು ಎಷ್ಟು ಹೇಳಿದ್ರು ನಿದ್ದೆ ಬರಲ್ಲ ಮೇಡಮ್, ವಯಸ್ಸಾಗಿರ್ಬೋದು, ಒಂದು 40 ಏಜ್ ಮೇಲೆ ಬರ್ತಾ ಇಲ್ಲ ಮೇಡಮ್, ನಿದ್ದೆ ಬರಲ್ಲ, ರಾತ್ರಿ ಹೊತ್ತು ನಿದ್ದೆ ಬರಲ್ಲ, ಎಂತದ್ ಮಾಡೋದು ಅಂತ ಕೇಳಿದ್ರೆ ನೀವೇನ್ ಮಾಡಿ ಅಂತಂದ್ರೆ ಸಂಜೆ ಈ ನಮ್ಮ ಹೇರ್ ಆಯಿಲ್ ನ ಚೆನ್ನಾಗಿ ತಲೆಯಿಂದ ಕಾಲವರ್ಗುನು ಮಸಾಜ್ ಮಾಡ್ಕೊಂಡು ಸ್ನಾನ ಮಾಡ್ಕೊಂಡು ನೋಡಿ ಎಷ್ಟು ನಿಮಿಷ ಅಂತಂದ್ರೆ ಬರೀ 15 ಮಿನಿಟ್ಸ್ ಅಷ್ಟೇ. 15 ಮಿನಿಟ್ಸ್ 5 ಮಿನಿಟ್ಸ್ ಮಸಾಜ್ ಮಾಡ್ಕೊಳ್ಳಿ, 5 ಮಿನಿಟ್ಸ್ ಡ್ರೈ ಆಗಕ್ ಬಿಡಿ, ಇನ್ 5 ಮಿನಿಟ್ಸ್ ಗೆ ಸ್ನಾನ ಮಾಡ್ಕೊಳ್ಳಿ. ತುಂಬಾ ಎಣ್ಣೆ ಅಲ್ಲ, ಆವ್ರೇಜ್ ಚೆನ್ನಾಗಿ ಎಣ್ಣೆನ ಮಸಾಜ್ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ಏನಾಗುತ್ತೆ ಅಂತ ಅಂದ್ರೆ ರಾತ್ರಿ ಹೊತ್ತು ತುಂಬಾ ಚೆನ್ನಾಗಿ ನಿದ್ರೆ ಬರುತ್ತೆ. ಮ್ಯಾಮ್ ಬೆಳಗ್ಗೆ ಎದ್ದಿದ್ದೆ ಗೊತ್ತಾಗ್ಲಿಲ್ಲ, ಅಷ್ಟು ಚೆನ್ನಾಗಿ ನಿದ್ದೆ ಮಾಡಿದೆ ಅಂತ ನೀವೇ ಹೇಳ್ತೀರಾ. ನೆಕ್ಸ್ಟ್ ಆಂಟಿ ಏಜಿಂಗ್ ಆಗಿ ಕೆಲಸ ಮಾಡುತ್ತೆ. ಆಂಟಿ ಏಜಿಂಗ್ ಅಂತಂದ್ರೆ ಯಾರಿಗೆಲ್ಲ ಏಜ್ ತರ ಕಾಣ್ತಾ ಇರುತ್ತೆ, ಮ್ಯಾಮ್ ನಾನು ವೆಯ್ಟ್ ಲಾಸ್ ಮಾಡಿದೆ, ಜಿಮ್ಮಿಗೆ ಹೋದೆ, ಜಿಮ್ಮಿಗೆ ಹೋಗ್ಬಿಟ್ಟು ನನ್ನ ಸ್ಕಿನ್ ಎಲ್ಲ ತುಂಬಾ ಏಜ್ ಕಡಿಮೆ ಆಗಿರೋರ್ ತರ ಕಾಣಿಸ್ತಾ ಇದೆ, ನಾನು ಸ್ವಲ್ಪ ತುಂಬಾ ಏಜ್ ಕಡಿಮೆ ಆಗೋಗ್ ಅಂದ್ರೆ ಏಜ್ ಜಾಸ್ತಿ ಆಗಿದೆ, ನನ್ಗೆ ಏಜ್ ಆಗಿರೋ ತರ ಕಾಣ್ತಾ ಇದೆ, ನಾನು ಇರೋದು 35 ಏಜು 40 ಏಜು, ನಾನು 60 ಏಜ್ ತರ ನನ್ ಸ್ಕಿನ್ ಆಗಿದೆ ಅಂತ ಅಂದ್ರೆ ದಯವಿಟ್ಟು ಈ ತರ ನಮ್ಮ ಹೇರ್ ಆಯಿಲ್ ನ ಚೆನ್ನಾಗಿ ಮಾರ್ನಿಂಗ್ ಎಲ್ಲ ಮಸಾಜ್ ಮಾಡ್ಕೊಳ್ಳೋದು, ಚೆನ್ನಾಗಿ ಮಸಾಜ್ ಕೊಡ್ಕೊಳ್ಳೋದ್ರಿಂದ ನಿಮ್ಮ ಸ್ಕಿನ್ನಿಗೆ ನೀವು ಆಟೋಮೆಟಿಕ್ಲಿ ಏನು ಏಜ್ ಆಗಿಲ್ದಿರೋ ತರ ಕಾಣ್ಬೇಕು ಅನ್ನೋದು ಈ ಹೇರ್ ಆಯಿಲ್ ಅಲ್ಲಿ ಇದೆ. ನೀವು ಈ ಹೇರ್ ಆಯಿಲ್ ನ ಒಂದ್ಸತಿ ಟ್ರೈ ಮಾಡಿ ನೋಡಿ. ನೆಕ್ಸ್ಟ್ ಬಂದು ಮುಖದ ಕಾಂತಿ ಹೆಚ್ಚಬೇಕು. ಇಲ್ಲ ಮ್ಯಾಮ್ ನನಗೆ ಎಷ್ಟೆಲ್ಲಾ ಕ್ರೀಮ್ ಹಾಕೊಂತ ಇದೀನಿ, ನನ್ ಸ್ಕಿನ್ ಬ್ರೈಟೇ ಬರ್ತಿಲ್ಲ, ನನ್ ಸ್ಕಿನ್ ಶೈನಿಂಗ್ ಬರ್ತಿಲ್ಲ, ನನ್ ಸ್ಕಿನ್ ನಾನು ನೋಡಿದ ತಕ್ಷಣ ಸ್ವಲ್ಪ ಒಂದು ಚೂರು ಮಾಯಿಶ್ಚರೈಸ್ ಆಗಿ ಅಟ್ರಾಕ್ಟಿವ್ ಆಗಿ ಕಾಣ್ಬೇಕು ಅಂತ ಅಂದ್ರೆ ನಾನು ನಿಮ್ಗೆ ಈಗಾಗ್ಲೇ ಹೇಳ್ದೆ, ಮೊಸರು
ಅಕ್ಕಿ ಹಿಟ್ಟು, ನಮ್ಮ ಹೇರ್ ಆಯಿಲ್ ನ 3 ಸ್ಪೂನ್ ಹಾಕೊಂಡು ಮುಖಕ್ಕೆ ಹಚ್ಕೊಳ್ಳೋದ್ರಿಂದ ಕಾಂತಿ ಚೆನ್ನಾಗ್ ಬರುತ್ತೆ. ಕಡ್ಲೆ ಹಿಟ್ಟಲ್ಲೇನೆ ಮುಖ ತೊಳಿಬೇಕು, ಕಡ್ಲೆ ಹಿಟ್ಟಲ್ಲೇ ಸ್ನಾನ ಮಾಡ್ಕೊಬೇಕು, ಏನೇ ಕಾರಣಕ್ಕೂ ಸೋಪ್ ಮುಟ್ಬಾರ್ದು, ಕ್ರೀಮ್ಗಳು ಯಾವ್ದನ್ನು ಮುಟ್ಬಾರ್ದು. ಯಾಕೆಂದ್ರೆ ಅಕಸ್ಮಾತ್ ನಿಮಗೆ ಮಾಯಶ್ಚರೈಸಿಂಗ್ ಬೇಕು ಅಂತ ಅಂದ್ರೆ ನೆಕ್ಸ್ಟ್ ನಮ್ ಕಂಪ್ನಿದೆ ಮಾಯಶ್ಚರೈಸಿಂಗ್ ರೆಡಿ ಮಾಡ್ತಾ ಇದೀವಿ, ಸಿಗುತ್ತೆ ನಿಮ್ಗೆ ಇನ್ನೊಂದು 7-8 ಮಂತ್ಸ್ ಅಲ್ಲಿ ನಿಮಗೆ ಮಾಯಶ್ಚರೈಸರ್ ಕ್ರೀಮು ಸಿಗುತ್ತೆ. ತುಂಬಾ ಹೋಮ್ ಮೇಡ್, ಹೆಲ್ದಿ, ಆರ್ಗ್ಯಾನಿಕ್, ಆಯುರ್ವೇದಿಕ್ ಇಂದ ರೆಡಿ ಮಾಡಿರೋ ಮಾಯಶ್ಚರೈಸಿಂಗ್ ಕ್ರೀಮ್ ನ ನಾವು ರೆಡಿ ಮಾಡ್ತಾ ಇದ್ವಿ, ನಿಮಗೆ ಸಿಗುತ್ತೆ. ಬಟ್ ಇವಾಗ ಒಂದು ಒಳ್ಳೆ ಒಂದು ಮಾಯಶ್ಚರೈಸರ್ ಕ್ರೀಮ್ ನ ನೀವೇ ಎಲ್ಲಾದ್ರೂ ಸಜೆಸ್ಟ್ ಮಾಡಿ, ಇಲ್ಲ ಒಂದು ನಾನ್ ಯೂಸ್ ಮಾಡುವಂತ ಸೆಟಾಫಿಲ್ ಅಂತ ಒಂದು ಮಾಯಶ್ಚರೈಸರ್ ನಾನು ಉಪಯೋಗಿಸ್ತೀನಿ, ಅದನ್ನ ತಗೊಂಡು ನೀವು ಮಾಯಶ್ಚರೈಸರ್ ಆಗಿ ಬರೀ ಏನು ಕ್ರೀಮ್ ಹಚ್ಚಬಾರ್ದು. ದಯವಿಟ್ಟು ಫೇರ್ ಅಂಡ್ ಲವ್ಲಿ, ಸಮಥಿಂಗ್ ಲ್ಯಾಕ್ಮಿ, ಯಾಕೆಂತಂದ್ರೆ ನನ್ ಕ್ರೀಮ್ಗಳು ಯಾವ್ದನ್ನು ನನ್ ಸ್ಕಿನ್ಗೆ ನಾನು ಮುಟ್ಸೋದೇ ಇಲ್ಲ. ಲ್ಯಾಕ್ಮಿ ಆಗಿರ್ಬೋದು, ಆಮೇಲೆ ಕೆಲವೊಂದು ಪ್ಯಾರಿಸ್ ಕಂಪ್ನಿ ಇದಾಗಿರ್ಬೋದು, ಸಮಥಿಂಗ್ ಬ್ರಾಂಡ್ಗಳಾಗಿರ್ಬೋದು, ಯಾವ್ದೇ ತರದ್ದು ಸಾವಿರಾರು ರೂಪಾಯಿ ಕೊಟ್ಬಿಟ್ಟು ಕ್ರೀಮ್ಗಳನ್ನ ಯಾರು ಲೇಡೀಸ್ಗಳು ಹಚ್ಕೊಬೇಡಿ. ಹಚ್ಕೊಳ್ಳೋದ್ರಿಂದ ನಿಮ್ ಸ್ಕಿನ್ ಇನ್ನೂ ಡಿಸೀಸ್ ಆಗುತ್ತೆ ಹೊರತು ಕಡಿಮೆ ಅಂತೂ ಆಗೋದಿಲ್ಲ. ಯಾವ್ದೋ ಮದ್ವೆ ಫಂಕ್ಷನ್ ಅಲ್ಲಿ ಚೆನ್ನಾಗಿ ರೆಡಿ ಆಗ್ಬೇಕು ಅಂದ್ರೆ ಓಕೆ, ಮೇಕವರ್ಗೆ ಕೊಟ್ಬಿಟ್ಟು ರೆಡಿ ಆಗಿ, ಓಕೆ, ಚಿಂತೆ ಇಲ್ಲ. ಬಟ್ ಆದ್ರೆ ನೀವು ಮನೆಯಲ್ಲಿ ಇಷ್ಟನ್ನೇ ಮಾಡ್ಬೇಕು. ಹೇರ್ ಆಯಿಲ್ ಅಲ್ಲಿ ಚೆನ್ನಾಗಿ ಹಚ್ಚಿ, ಕಡ್ಲೆ ಹಿಟ್ಟಲ್ಲಿ ಸ್ನಾನ ಮಾಡ್ಕೊಂಡು, ಒಂದು ಮಾಯಶ್ಚರೈಸರ್ ಹಚ್ಕೊಂಡು, ಒಂದು ಲಿಪ್ಸ್ಟಿಕ್ ಹಾಕೊಂಡು ಹೋದ್ರೆ ಸಾಕು. ನೀವು ಆಲ್ಮೋಸ್ಟ್ ಮದ್ವೆಗಾಗಿರ್ಬೋದು, ಫಂಕ್ಷನ್ಸ್ ಆಗಿರ್ಬೋದು, ಸಮಥಿಂಗ್ ಯಾವ ಫಂಕ್ಷನ್ ಹೋಗೋದಕ್ಕೂ ಆಲ್ ಓಕೆ, ಅಲ್ಲಿ ರೆಡಿ. ಎಲ್ಲ ಲೇಡೀಸ್ಗೂ ನಾನು ಹೇಳೋದು ಇಷ್ಟ. ಯಾಕಂದ್ರೆ ನಿಮ್ಮ ಸ್ಕಿನ್ ಡಿಸೀಸ್ ಆಗ್ಬಾರ್ದು ಅಂತ ಅಂದ್ರೆ ಕೆಲವಷ್ಟು ಕ್ರೀಮ್ಗಳನ್ನ ಹಚ್ಚಬಾರ್ದು. ಏನೇ ಕಾರಣಕ್ಕೂ ಈ ಬ್ರಾಂಡ್ ಅಂತೆ, ಅಷ್ಟಂತೆ ಇಷ್ಟಂತೆ ದಯವಿಟ್ಟು ಯಾವ್ದೇ ತರದ ಕ್ರೀಮ್ ನ ನಿಮ್ಮ ಸ್ಕಿನ್ಗೆ ಮುಟ್ಟಿಸ್ಕೊಂಬೇಡಿ. ಯಾಕೆಂದ್ರೆ ದೇವ್ರು ಕೊಟ್ಟಿರೋದು ನ್ಯಾಚುರಲ್ ಸ್ಕಿನ್. ಆ ಸ್ಕಿನ್ ನ ನ್ಯಾಚುರಲ್ ಆಗೇನೆ ಕ್ಲೀನ್ ಮಾಡ್ಕೊಂಡು ನ್ಯಾಚುರಲ್ ಆಗೇನೆ ಚೆನ್ನಾಗಿಟ್ಕೊಳ್ಳೋಣ. ನೆಕ್ಸ್ಟ್ ಬಂದು ಇದು ಮುಖದ ಕಾಂತಿ ಅಂತೆ ಸ್ನಾಯುಗಳು ಬಲವಾಗುತ್ತದೆ. ಸ್ನಾಯುಗಳು ಯಾಕೆ ಬಲ ಆಗುತ್ತೆ ಅಂತ ಅಂದ್ರೆ ನಾವು ಅದರಲ್ಲಿ ಎಳ್ಳು ಹಾಕಿರ್ತೀವಿ, ಸಾಸಿವೆ ಹಾಕಿರ್ತೀವಿ, ವಿಟಮಿನ್ ಏನಂತಂದ್ರೆ ವಿಟಮಿನ್ ಏನೆಲ್ಲ ನಿಮಗೆ ವಿಟಮಿನ್ಸ್ ಬೇಕು ಹೇರ್ ಗ್ರೋತ್ ಆಗೋದಕ್ಕೆ, ಹೇರ್ ನರಿಶ್ಮೆಂಟ್ ಆಗೋದಕ್ಕೆ, ಮಾಯಶ್ಚರೈಸ್ ಬರೋದಕ್ಕೆ, ಸ್ಕಿನ್ ನರಿಶ್ ಆಗಿ ಕಾಣೋದಕ್ಕೆ, ಸ್ಕಿನ್ ಶೈನಿಂಗ್ ಆಗಿ ಕಾಣೋದಕ್ಕೆ ಏನೆಲ್ಲ ಬೇಕು ಅದನ್ನ ಹಚ್ಚೋದ್ರಿಂದ ತೊಂದ್ರೆ ಏನು ಆಗೋದಿಲ್ಲ. ನಿಮಗೆ ಅವಾಗ ಸ್ನಾಯುಗಳು ಬಲವಾಗ್ತದೆ. ಯಾರೆಲ್ಲ ಮಕ್ಕಳು ತುಂಬಾ ದಪ್ಪ ಇದ್ದಾರೆ, ಯಾರೆಲ್ಲ ಬಾಡಿ ದಪ್ಪ ಇದೆ, ಯಾರಿಗೆಲ್ಲ ಹೊಟ್ಟೆ ಬಜ್ಜಿ ಜಾಸ್ತಿ ಇದೆ, ಅವ್ರುಗಳು ಹೊಕ್ಕಳ ಇದೆಯಲ್ಲ, ಅದಕ್ಕೆ ನಮ್ಮ ಹೇರ್ ಆಯಿಲ್ ನ ಒಂದು 4 ಡ್ರಾಪ್ಸ್ ನ ಹಾಕಿ ಚೆನ್ನಾಗಿ ಒಂದು 4-5 ಸಲ ಮಸಾಜ್ ಮಾಡ್ಕೊಂಡ್ರೆ ಆಲ್ಮೋಸ್ಟ್ 20 ಡೇಸ್ಗೆ ನಿಮಗಿರೋ ಫ್ಯಾಟ್, ಏನ್ ಬ್ಯಾಡ್ ಫ್ಯಾಟ್ ಇದೆ ಹೊಟ್ಟೆ ಮೇಲೆ, ಆ ಬ್ಯಾಡ್ ಫ್ಯಾಟ್ ಕಡಿಮೆ ಆಗುತ್ತೆ. ಒಂದ್ಸಲಿ ನೀವು ಯೂಸ್ ಮಾಡಿ, ಒಂದ್ಸಲಿ ಅದನ್ನ ಸರ್ಚ್ ಮಾಡಿ ನೋಡಿ. 20 ಡೇಸ್ಗೆ ಇದು ಒಂದು 90% ಇರೋದು 70% ಅಷ್ಟು ಕಡಿಮೆ ಆಗುತ್ತೆ. ಒಂದ್ಸಲಿ ಚೆಕ್ ಮಾಡಿ ನೋಡಿ. ಆಮೇಲೆ ಯಾರೆಲ್ಲ ಪ್ರೆಗ್ನೆನ್ಸಿದು ರಿಮಾರ್ಕ್ಸ್ ಗಳಿರುತ್ತೆ, ಮಾರ್ಕ್ಸ್ ಗಳು ಹೋಗ್ಬೇಕು ಅಂತ ಅಂದ್ರೆ ಈ ಹೇರ್ ಆಯಿಲ್ ನ ಚೆನ್ನಾಗಿ ಹಚ್ಚಿ ಮಸಾಜ್ ಮಾಡೋದ್ರಿಂದ ಮಾರ್ಕ್ಸ್ ಗಳು ಆಟೋಮೆಟಿಕ್ಲಿ 21 ಡೇಸ್ 30 ಡೇಸ್ಗೆ ಕಡಿಮೆ ಆಗುತ್ತೆ. ನೆಕ್ಸ್ಟ್ ಬಂದು ಒಮೆಗಾ 3 ಅಂತ ಅಂದ್ರೆ, ಒಮೆಗಾ 3 ಅಂದ್ರೆ ವಿಟಮಿನ್ ಇ ಇಂದ ಸಮೃದ್ಧವಾಗಿರುತ್ತೆ ಈ ಹೇರ್ ಆಯಿಲ್. ಹಾಗಾಗಿ ವಿಟಮಿನ್ ಏನೆಲ್ಲ ಬೇಕು ನಿಮ್ಮ ಹೇರ್ಗಾಗಿರ್ಬೋದು, ನಿಮ್ಮ ಸ್ಕಿನ್ಗಾಗಿರ್ಬೋದು, ಆಯುರ್ವೇದಿಕ್ ಏನೆಲ್ಲ ಬೇಕು ನಿಮಗೆ, ಏನೆಲ್ಲ ಅಂಶ ಸ್ಕಿನ್ನಿಗೆ ಹಾಕಿದ್ರೆ ಏನೆಲ್ಲ ಆಗುತ್ತೆ ಅನ್ನೋದು ಆಯುರ್ವೇದಿಕ್ ಎಲ್ಲ ನಾನ್ ನಿಮಗೆ ಆಲ್ರೆಡಿ ಹೇಳಿದೀನಿ. ನಾನು ಹೇಳಿದೀನಿ 2 ಟಿಪ್ಸ್ ಏನಂತ ಅಂದ್ರೆ, ರಾತ್ರಿ ಮಲ್ಗೋ ಟೈಮ್ ಅಲ್ಲಿ ಕಾಲಿನ ಪಾದಗಳಿಗೆ ಈ ಎಣ್ಣೆ ಹಚ್ಕೊಳ್ಳೋದ್ರಿಂದ ಕಾಲಿನ ತಂಪು ಕಡಿಮೆ ಆಗುತ್ತೆ, ಕಣ್ಣಿನ ಉರಿ ಕಡಿಮೆ ಆಗುತ್ತೆ, ತಲೆಯಲ್ಲಿರೋ ಸ್ಟ್ರೆಸ್ ಕಡಿಮೆ ಆಗುತ್ತೆ. ರಾತ್ರಿ ಪಾದದ ಅಡಿಗೆ ಹಚ್ಚೋದ್ರಿಂದ ನಿಮ್ಮ ದೃಷ್ಟಿ ಏನಪ್ಪಾ, ನಾನು ಎಷ್ಟು ಕಣ್ಣು ಉಚ್ಕೊಂಡ್ರು ಸ್ಪಷ್ಟವಾಗಿ ಕಾಣ್ತಾ ಇಲ್ಲ, ನನಗೆ ಗ್ಲಾಸ್ ಬೇಕೇ ಬೇಕು, ಇಲ್ಲ ನನಗೆ ಕಣ್ಣುರಿ ತುಂಬಾ ಜಾಸ್ತಿ ಆಗ್ತಿದೆ, ತುಂಬಾ ಕಣ್ಣು ಒಂಥರ ಡಿಸೀಸ್ಗಳು ಜಾಸ್ತಿ ಆದಂಗೆ ಕಣ್ಣಿನ ಗುಡ್ಡೆಗಳು ದಪ್ಪ ಆಗುತ್ತೆ, ನಿಮ್ಮ ದೃಷ್ಟಿಕೋನ ಚಿಕ್ಕದು ಏನಿರುತ್ತೆ ನಾರ್ಮಲ್ ಸ್ಥಿತಿಲಿ ಇರಲ್ಲ, ತುಂಬಾ ದೊಡ್ಡದಾಗಿ ಕಾಣುತ್ತೆ. ಅಲ್ಲೇ ಗೊತ್ತಾಗುತ್ತೆ ನಿಮ್ಮ ಹೆಲ್ತ್ ಇಶ್ಯೂಸ್ ಇದೆ, ನಿಮಗೆ ಹೆಲ್ತ್ ಪ್ರಾಬ್ಲಮ್ ಇದೆ ಅಂತ. ಡಾಕ್ಟರ್ಗಳು ಯಾಕೆ ಕಣ್ಗಳನ್ನ ಹಿಂಗ್ ನೋಡಿ ಹೇಳ್ತಾರೆ ನಿಮ್ಗೆ ವಿಟಮಿನ್ ಹೆಂಗಿದೆ, ಯಾವ ತರ ಇದೆ ಅಂತ. ನೀವು ವರ್ಜಿನ್ ಕೊಕೊನಟ್ ಆಯಿಲ್ ನ ಒಳಗ್ ತಗೊಂಡು ಹೇರ್ ಆಯಿಲ್ ನ ಹಚ್ಚಿದ್ದೆ ಆದಲ್ಲಿ ನಿಮಗೆ 100% ಏನೆಲ್ಲ ಡಿಸೀಸ್ ಗಳು ಬರುತ್ತೆ 60% ನೀವು ಅದರಿಂದ ಕ್ಲಿಯರ್ ಆಗೋಗ್ತೀರಾ. 60% ಕ್ಲಿಯರ್ ಆಗುತ್ತೆ. ಕೊಕೊನಟ್ ಆಯಿಲ್ ನ ಒಳಗ್ ತೊಗೊಳೋದ್ರಿಂದ ಪೋಷಕಾಂಶಗಳು ಜಾಸ್ತಿ ಆಗುತ್ತೆ, ಏನೆಲ್ಲಾ ರೋಗಗಳು ಬರ್ತಿದೆ ಅದರಿಂದ ಮುಕ್ತಿ ಆಗ್ತೀರಾ. ನಮ್ಮ ಹೇರ್ ಆಯಿಲ್ ನ ತಲೆಗೆ ಮತ್ತೆ ಮುಖಕ್ಕೆ, ಕೈ ಕಾಲಿಗೆ ಹಚ್ಚೋದ್ರಿಂದ ನಿಮ್ಮ ಚರ್ಮದ ಸಮಸ್ಯೆ ಆಟೋಮೆಟಿಕ್ಲಿ 100%ಗೆ 70% ನೀವು ಈ ಚರ್ಮ ಸಮಸ್ಯೆಯಿಂದ ಈಚೆಗೆ ಬರ್ತೀರಾ. ನೆಕ್ಸ್ಟ್ ಯಾರಿಗೆಲ್ಲ ನಿದ್ರೆ ಬರ್ತಾ ಇಲ್ಲ, ಆಮೇಲೆ ಯಾರಿಗೆಲ್ಲ ಚೆನ್ನಾಗಿ ನಿದ್ರೆ ಬರ್ತಾ ಇಲ್ಲ ಅನ್ನೋರಿಗೆ ಚೆನ್ನಾಗಿ ತಲೆನ ಮಸಾಜ್ ಮಾಡ್ಕೊಂಡು 10 ಮಿನಿಟ್ಸ್ ಬಿಟ್ಟು ಸ್ನಾನ ಮಾಡೋದ್ರಿಂದ ಚೆನ್ನಾಗಿ ನಿದ್ರೆ ಮಾಡ್ತೀರಾ, ಚೆನ್ನಾಗಿ ಮಲಗ್ತೀರಾ.
ನೆಕ್ಸ್ಟ್ ಬಂದು ನಾನು ಹೇಳ್ದೆ ನಿಮ್ಗೆ ಬೊಜ್ಜು ಯಾರಿಗೆ ಕಡಿಮೆ ಆಗಿಲ್ಲ ಅವರಿಗೆಲ್ಲ ಹೊಕ್ಕಳಕ್ಕೆ ಹಾಕೊಂಡು ಆಯಿಲ್ ನ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳೋದ್ರಿಂದ, ಸುತ್ತ ಮಸಾಜ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಆಲ್ಮೋಸ್ಟ್ ಯಾರಿಗೆಲ್ಲ ಹೊಟ್ಟೆ ಬೊಜ್ಜು ಜಾಸ್ತಿ ಇದೆ ಅವರಿಗೆಲ್ಲ 10% ಹೊಟ್ಟೆ ಕಡಿಮೆ ಆಗುತ್ತೆ. 20 days ಬಿಡ್ದಂಗೆ ನೀವು ನೈಟ್ ಹೊತ್ತು ಅದನ್ನ ಕೆಲಸ ಮಾಡ್ಕೊಬೇಕು. ಜಸ್ಟ್ ಏನಿಲ್ಲ 5 drops ಅಷ್ಟೇ. ನೆಕ್ಸ್ಟ್ ಬಂದು ಯಾರಿಗೆಲ್ಲ ಸ್ನಾಯುಗಳು ಉದ್ವೇಗ, ಯಾರಿಗೆಲ್ಲ ತುಂಬಾ ಸ್ನಾಯುಗಳು ಹೊಡಿತಿರುತ್ತೆ, ಕಾಲು ಪಟಪಟ ಅಂತ ಇರುತ್ತೆ, ನರಗಳೆಲ್ಲ ಎಳಿತಾ ಇರುತ್ತೆ, ಸುಮ್ನೆ ಮ್ಯಾಮ್ ನನ್ ಪೀರಿಯಡ್ಸ್ ಟೈಮ್ ಬಂತು ಕಾಲೆಲ್ಲಾ ಎಳ್ದೋಗ್ತಾ ಇದೆ, ನನ್ ಕೆಲ ಆಗ್ತಾನೆ ಇಲ್ಲ, ತಡ್ಕೊಳಕ್ ಆಗ್ತಿಲ್ಲ ಅಂತ ಅಂದ್ರೆ ಈ ಹೇರ್ ಆಯಿಲ್ ನ ಚೆನ್ನಾಗಿ ಕಾಲುಗಳಿಗೆ ಮಸಾಜ್ ಮಾಡಿ ಬಿಸಿ ನೀರ್ನ ಹಾಕೊಳ್ಳೋದ್ರಿಂದ ನಿಮ್ಗೆ ಈ ಸ್ನಾಯು ಹೊಡೆತದಿಂದ ಈಚೆಗೆ ಬರ್ತೀರಾ. ಯಾಕೆ ಅಂತಂದ್ರೆ ಈ ಇದ್ರಲ್ಲಿ ಬೇವಿನ ಎಲೆಗಳದ್ದು ಆಂಟಿಬಯೋಟಿಕ್ ಏನ್ ಬೇಕು, ಮತ್ತೆ ಕೆಲವಷ್ಟು ನಿಮಗೆ ನೋವು ನಿವಾರಕ ಏನೆಲ್ಲ ತರದ್ದು ನರ್ವ್ಸ್ ಗಳು ಏನಿದೆ, ನಿಮ್ಮ ಹೆಡ್ ನರ್ವ್ಸ್ ಗಳು ಏನಿದೆ ಆ ನರ್ವ್ಸ್ ಗಳಿಂದ ನಿಮ್ಗೆ ನೋವು ಕಡಿಮೆ ಆಗ್ಬೇಕು ಅಂತ ಅಂದ್ರೆ ನಾವು ರೂಟ್ಸ್ ಗಳನ್ನ ಹಾಕಿದೀವಿ, ಆ ರೂಟ್ಸ್ ಇಂದ ನೋವನ್ನ ತೆಗೆಯುತ್ತೆ. ಹಾಗಾಗಿ ಈ ಹೇರ್ ಆಯಿಲ್ ನ ಚೆನ್ನಾಗಿ ಮಸಾಜ್ ನ ಮಾಡ್ಕೊಳ್ಳೋದ್ರಿಂದ ಸ್ನಾಯು ಎಳೆತ ಆಲ್ಮೋಸ್ಟ್ ಆಲ್ ನಿಮ್ಗೆ ಕಡಿಮೆ ಆಗತ್ತೆ. ನೆಕ್ಸ್ಟ್ ಬಂದು ರಾತ್ರಿ ನಿಮ್ಮ ಚರ್ಮಕ್ಕೆ ಮಸಾಜ್ ಮಾಡ್ಕೊಂಡು ಮಲ್ಕೊಳ್ಳೋದ್ರಿಂದ ನಿಮ್ಮ ಚರ್ಮದಲ್ಲಿನ ಶುಷ್ಕತೆ, ಚರ್ಮದಲ್ಲಿನ ಏನು ಸುಕ್ಕಿರುತ್ತೆ ನಿಮ್ಮ ಮುಖದಲ್ಲಿ ಸುಕ್ಕು, ಆಲ್ಮೋಸ್ಟ್ ಸ್ಕಿನ್ ನಲ್ಲಿ ಸುಕ್ಕುಗಟ್ಟಿರ್ಬಿಡುತ್ತೆ. ಯಾರೋ ನಗಾಡ್ದಾಗ ಇಲ್ಲಿ ರಿಂಕಲ್ಸ್ ಬರುತ್ತೆ, ಇಲ್ಲೆಲ್ಲ ರಿಂಕಲ್ಸ್ ಬರುತ್ತೆ. ಆ ರಿಂಕಲ್ಸ್ ಕಡಿಮೆ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂದ್ರೆ ನೈಟ್ ಹೊತ್ತು 1 ನಿಮಿಷ ಮಾಯಶ್ಚರೈಸರ್ ತರ ಚೆನ್ನಾಗಿ ಮಸಾಜ್ ಮಾಡ್ಕೊಂಡು ಕಡ್ಲೆ ಹಿಟ್ಟಲ್ಲಿ ಸ್ನಾನ ಮಾಡಿ, ಕಡ್ಲೆ ಹಿಟ್ಟಲ್ಲಿ ಮುಖ ತೊಳೆದು ಮಲ್ಕೊಳ್ಳಿ. ಕೈ ಕಪ್ಪಗಿದ್ಯಾ, ಕೈಗೆ ಚೆನ್ನಾಗಿ ಹೇರ್ ಆಯಿಲ್ ನ ಮಸಾಜ್ ಮಾಡ್ಕೊಂಡು ಕಡ್ಲೆ ಹಿಟ್ಟಲ್ಲಿ ಕೈನ ಚೆನ್ನಾಗಿ ತೊಳ್ಕೊಂಡು ಮಲಿಕೊಳ್ಳಿ. ಸಾಕಷ್ಟೇ ಮಾಯಶ್ಚರೈಸ್, ಇನ್ನೇನು ಹಚ್ಬೇಡಿ, ಕೈಗೂ ಹಚ್ಬೇಡಿ, ಮುಖಕ್ಕೂ ಹಚ್ಬೇಡಿ. ಹಚ್ಚಿ ಕೈನ ನೀಟಾಗಿ ಕಡ್ಲೆ ಹಿಟ್ಟಲ್ಲಿ ತೊಳ್ಕೊಂಡ್ಬಿಟ್ಟು ಮಲಗಿದ್ರೆ ಸಾಕು, ನಿಮಗೆ ಮಾಯಶ್ಚರೈಸರು ಚೆನ್ನಾಗಿ ಸಿಕ್ಬಿಡತ್ತೆ. ನಿಮ್ಮ ಕೈಯಲ್ಲಿರೋ ಕೊಳಕು ಏನೆಲ್ಲ ಜಿಡ್ಡಿನ ಅಂಶ, ಏನೆಲ್ಲ ಕಪ್ಪು ಎಲ್ಲ ಕೂತಿರುತ್ತೆ, ಡಸ್ಟ್ ಎಲ್ಲ ಏನೇನೆಲ್ಲ ನೀಟಾಗಿ ಕೂತಿರುತ್ತೆ, ಸ್ಕಿನ್ ನ ನೀವು ನೀಟಾಗಿ ಸ್ವಚ್ಛ ಮಾಡ್ಕೊಳ್ಳೋದ್ರಲ್ಲಿ ಇಷ್ಟು ದಿವಸ ಅಂದ್ರೆ ಏನ್ ಹೇಳ್ಬೋದು, ಸೋಂಬೇರಿಗಳ ತರ ಯಾರ್ ಸ್ನಾನ ಮಾಡ್ತಾರೆ, ಯಾರು ಉಜ್ತಾರೆ, ಯಾರೆಲ್ಲ ಕ್ಲೀನ್ ಮಾಡ್ಕೊಂತಾರೆ, ಹೋದ 2 ಚಂಬಿಂಗ್ ಉಳ್ಕೊಂಡು ಏನು ಫೇಸ್ ವಾಶ್ ಎಲ್ಲ ನೀಟಾಗಿ ಮಾಡ್ದಲೆ ಯಾರೆಲ್ಲ ಬರ್ತೀರಾ ಅವ್ರಿಗೆ ಈ ಹೇರ್ ಆಯಿಲ್ ನ ಚೆನ್ನಾಗಿ ಹಚ್ಚಿ ಸ್ನಾನ ಮಾಡೋದ್ರಿಂದ ಫುಲ್ ಡೆಪ್ತ್ ಅಂದ್ರೆ ನಿಮ್ಮ ಸ್ಕಿನ್ ಪೋರ್ಸ್ ಗಳು ಓಪನ್ ಆಗಿ, ಸ್ಕಿನ್ ಪೋರ್ಸ್ ಇಂದ ನಿಮ್ಮ ಡಸ್ಟ್ ಈಚೆಗೆ ಬರ್ಬೇಕು ಅಂತ ಅಂದ್ರೆ 20 days ನೀವು ನೀಟಾಗಿ ಈ ಹೇರ್ ಆಯಿಲ್ ನ ಹಚ್ಲೇಬೇಕು. ಹಚ್ಚಿ ಸ್ನಾನ ಮಾಡೋದ್ರಿಂದ ನಿಮಗೆ ನೀಟಾಗಿ ಸ್ಕಿನ್ ಕ್ಲೀನ್ ಆಗತ್ತೆ. ಅವಾಗ ಈ ಪ್ಯಾರಲಿಸಿಸ್ ಅನ್ನೋ ಒಂದು ರೋಗ ಏನಿದೆ, ಏನು ಸೋರಿಯಾಸಿಸ್ ಅನ್ನೋ ರೋಗ ಏನಿದೆ, ಆವಾಗ ನಿಮ್ಮ ಸ್ಕಿನ್ ಕ್ಲೀನ್ ಆದ್ರೆ, ನಿಮ್ಮ ಸ್ಕಿನ್ ಪೋರ್ಸ್ ಓಪನ್ ಆಗಿ ಎಲ್ಲ ಡಸ್ಟ್ ಈಚೆಗೆ ಬಂದ್ರೆ, ನಿಮ್ಮ ಸ್ನಾಯು ಹೇಳ್ತಾ ಏನಂತಂದ್ರೆ ಹೊರಟಾಗಿ ನೀಟಾಗಿ ಕೈ ಕಾಲ್ನ ಚಯಾಪಚಯ ಕ್ರಿಯೆಗಳು ನೀಟಾಗಿ, ಸ್ನಾಯುಗಳು ಚೆನ್ನಾಗಿ ಎಳ್ತಾ ಏನೆಲ್ಲ ನೀಟಾಗಿ ಮಸಾಜ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಬ್ರೈನ್ ಏನಾಗತ್ತೆ, ಚುರುಕಾಗತ್ತೆ. ನಿಮ್ಮ ಸ್ಕಿನ್ ಏನಾಗತ್ತೆ, ಹೌದು ನನ್ನ ಸ್ಕಿನ್ ನ ನೀಟಾಗಿ ಮಸಾಜ್ ಮಾಡ್ಕೊಳ್ಳೋದ್ರಿಂದ ರಿಂಕಲ್ಸ್ ಬರಲ್ಲ. ಆಮೇಲೆ ಏನೇ ಕಾರಣಕ್ಕೂ ಏಜ್ ಆಗಿರೋ ತರ ನಮ್ಗೆ ಫೀಲ್ ಆಗಲ್ಲ. ಕೈಯಿಂದ ನಮ್ಮ ಏನು ಭುಜ ಇದೆ, ಭುಜದಿಂದ ಕಾಲವರೆಗೂ ನೀಟಾಗಿ ಮಸಾಜ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಕೈಗಳು ಕಾಲುಗಳು ಯಾರೆಲ್ಲ ಎಕ್ಸರ್ಸೈಸ್ ಮಾಡಲ್ಲ, ಯಾರೆಲ್ಲ ಏನು ನಿಮಗೆಲ್ಲ ಏನ್ ಮಾರ್ನಿಂಗ್ ಹೊತ್ತು ಒಳ್ಳೆ ರೊಟೀನ್ ಏನು ಯಾರಿಗೆಲ್ಲ ಇರಲ್ಲ, ಇಲ್ಲ ಮ್ಯಾಮ್ ಬೆಳಗ್ಗೆ ಎದ್ದ ತಕ್ಷಣ ಅಡ್ಗೆ ಮಾಡ್ಬೇಕು, ನಾನ್ ಬೆಳಗ್ಗೆ ಎದ್ದ ತಕ್ಷಣ ಬಿಸ್ನೆಸ್ ಹೋಗ್ಬೇಕು, ನಾನ್ ಬೆಳಗ್ಗೆ ಎದ್ದ ತಕ್ಷಣ ಆಫೀಸ್ಗೆ ಹೋಗ್ಬೇಕು, ಯಾರಿಗೆಲ್ಲ ತುಂಬಾ ಸ್ಟ್ರೆಸ್ ಇದೆ, ತುಂಬಾ ತಲೆ ಇದಿದೆ, ಅವ್ರಗಳಿಗೆಲ್ಲ ಏನಂತಂದ್ರೆ 10 minutes ಮಸಾಜ್ ಮಾಡ್ಕೊಂಡು ಹೋಗೋದ್ರಿಂದ ನಿಮ್ಮ ಮಕ್ಕಳಾಗಿರ್ಬೋದು, ನಿಮ್ಮ ಹಸ್ಬೆಂಡ್ ಆಗಿರ್ಬೋದು, ನೀವಾಗಿರ್ಬೋದು, ಇಲ್ಲ ಯಾರೆಲ್ಲ ಹುಡುಗರು ಮದ್ವೆ ಆಗೋರಿದ್ದಾರೆ, ಮದ್ವೆ ಆಗೋ ಹುಡುಗಿರಿದ್ದಾರೆ, ಇಲ್ಲ ಏಜ್ ಆಗೋರು, ನೆಕ್ಸ್ಟ್ ಬಂದು ಯಾವ್ದೋ 3 stage 4 stage ಹೋಗೋಂತವ್ರು ಯಾರಿದ್ದಾರೆ, ಆಲ್ಮೋಸ್ಟ್ ನಮ್ ಕಡೆಯಿಂದ 1 year ನಿಮ್ಮ ಏನು ಲೈಫ್ ಸ್ಟೈಲ್ ನ ತುಂಬಾ ಜಾಸ್ತಿ ಮಾಡ್ಕೊಬಹುದು. ಯಾರಿಗೂ ಗೊತ್ತಾಗಲ್ಲ ನಾವ್ ಏನೇನ್ ರೋಗ ಬರುತ್ತೆ, ಏನೇನೆಲ್ಲ ಬರುತ್ತೆ, ನಾವ್ ಹೋಗಿ ಏನಾಗ್ತಿವಿ ಅಂತ. ಬೇಡ, ಅದಕ್ ಚಿಂತೆ ಬೇಡ. 10 minutes ನಮ್ಗೋಸ್ಕರ ಟೈಮ್ ಕೊಟ್ಕೊಂಡ್ಬಿಟ್ರೆ ನಾಳೆ ದಿವಸ ನಮ್ಗೊಂದು ಏನ್ ಅಂದ್ರೆ ನಮ್ಗೆ ಒಂದು ಆತ್ಮವಿಶ್ವಾಸ ಬೇಕು. ನಾನ್ ಇವತ್ತಿ ಮಾಡ್ಕೊಂಡಿದೀನಪ್ಪ, ನಾನ್ ತುಂಬಾ ಕ್ಲೀನ್ ಆಗಿದ್ದೀನಿ, ಜಸ್ಟ್ ಓಕೆ, ನಾನ್ ತುಂಬಾ ಕ್ಲೀನ್ ಆಗಿದ್ದೀನಿ, ನನ್ಗೆ ಒಂದ್ ಸ್ವಲ್ಪ ಮೈಗೆಲ್ಲ ನೀಟಾಗಿ ಮಸಾಜ್ ಮಾಡ್ಕೊಂಡಿದೀನಿ, ನನ್ನ ಕೈ ಎಲ್ಲ ತುಂಬಾ ಆಕ್ಟಿವ್ ಆಗಿದಾವೆ. ನೀವ್ ಒಂದ್ಸಲಿ ಚೆನ್ನಾಗಿ ಮಸಾಜ್ ಮಾಡಿ ಸ್ನಾನ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ಬಾಡಿ ಎಷ್ಟು ಆಕ್ಟಿವ್ ಆಗುತ್ತೆ, ನಿಮ್ಮ ಬಾಡಿ ಎಷ್ಟು ಚೆನ್ನಾಗಿ ಮಾಯಶ್ಚರೈಸರ್ ಆಗುತ್ತೆ, ನಿಮ್ಮ ಬಾಡಿ ಎಷ್ಟು ಚೆನ್ನಾಗಿ ಹೇಳ್ದಂಗ್ ಕೇಳತ್ತೆ, ನಿಮ್ಮ ತಲೆ ಎಷ್ಟು ಚೆನ್ನಾಗಿ ಬ್ರೈನು ನೀಟಾಗಿ ಓಡುತ್ತೆ, ಆಕ್ಟಿವ್ ಹೆಂಗಾಗುತ್ತೆ ಅನ್ನೋದನ್ನ ಒಂದ್ಸತಿ ನೀವು ನಾಳೆಯಿಂದ ರೊಟೀನ್ ಮಾಡಿ, ನಾಳೆ ಮಾರ್ನಿಂಗ್ ಇಂದಲೇ ಸ್ಟಾರ್ಟ್ ಮಾಡಿ, 3-4 ಡೇಸ್ಗೆಲ್ಲ ನಿಮ್ಗೆ ಚೇಂಜಸ್ಗಳು ನಿಮ್ ಮನೆಯವ್ರಿಗಾಗಿರ್ಬೋದು, ನಿಮಿಗಾಗಿರ್ಬೋದು, ಆಲ್ಮೋಸ್ಟ್ ಚೇಂಜಸ್ ನಿಮಗೆ ಕಾಣುತ್ತೆ. ನೆಕ್ಸ್ಟ್ ಬಂದು ಸ್ನಾಯುಗಳ ಉದ್ವೇಗ ಆಯ್ತು. ಚರ್ಮದಲ್ಲಿ ವಿಟಮಿನ್ ಡಿ ಕೊರತೆ ಇರುತ್ತೆ.
ವಿಟಮಿನ್ ಡಿ ಕೊರತೆ ಆಯ್ತು ಅಂತಂದ್ರೆ ಅವ್ರಿಗೆ ಏನಾಗುತ್ತೆ ಅಂದ್ರೆ ಕಣ್ಣಿನಲ್ಲಿ ಫುಲ್ಲು ವೈಟ್ ನೀಟ ವೈಟ್ ಕಾಣುತ್ತೆ, ಬ್ಲಡ್ಡೇ ಇರಲ್ಲ, ಸ್ವಲ್ಪನೂ ಬ್ಲಡ್ ಇರಲ್ಲ ಅವ್ರಿಗೆ. ಆಮೇಲೆ ಸ್ಕಿನ್ ಎಲ್ಲ ಫುಲ್ಲು ಒಳಗೋಗ್ಬಿಟ್ಟಿರುತ್ತೆ, ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಅವ್ರಿಗೆ ಓ ವಿಟಮಿನ್ ಡಿ ಕೊರತೆ ಇವ್ರಿಗಿದೆ. ಆಮೇಲೆ ಕೂದ್ಲುಗಳು ಸ್ನಾನ ಮಾಡಕ್ ಹೋದಾಗ 100% ಕೂದ್ಲು ನೀಟಾಗಿ ಉದ್ರೋಗ್ತಾ ಇರತ್ತೆ. ಸ್ನಾನ ಮಾಡಿ ಈಚೆಗೆ ಬಂದು ಅಯ್ಯೋ ಇಷ್ಟೊಂದು ಕೂದ್ಲು ಉದ್ರೋಯ್ತಾ, ನಾನ್ ಕೂಮ್ ಮಾಡಿಲ್ಲ, ಆಮೇಲೆ ನನ್ ತಲೆ ಟವಲ್ ಕಟ್ಟಿಲ್ಲ, ಏನು ಕಟ್ಟಿಲ್ಲ, ಆದ್ರೂ ಇಷ್ಟೊಂದು ಕೂದ್ಲು ಉದ್ರೋಯ್ತಾ. ಇದು ಬರಬಾರ್ದು ಅಂತ ಅಂದ್ರೆ ಕೊಕೊನೆಟ್ ಆಯಿಲ್ ನ ನೀವು ಒಳಗೆ ಇನ್ನರ್ಗೆ ಚೆನ್ನಾಗಿ ತಗೊಬೇಕು. ನಾನು ಹೇಳಿದೀನಿ ನಿಮ್ಗೆ ಮಾರ್ನಿಂಗ್ ಎಲ್ಲ ಏನ್ ರೊಟೀನ್ ಅಂತ, ಹೋದ್ ಸೆಷನ್ ಅಲ್ಲಿ ಯಾರು ಬಂದಿದ್ರು ಅವ್ರಿಗೆಲ್ಲ ಗೊತ್ತಿದೆ. ಆ ತರ ನೀವು ಬೆಳಗ್ಗೆಯಿಂದ ಸಂಜೆವರೆಗೂ ರೊಟೀನ್ ಮಾಡಿದ್ದೆ ಇದ್ದಲ್ಲಿ 20 ಡೇಸ್ಗೆ ನಿಮ್ಮ ಆಕ್ಟಿವ್ ಏನು ನಿಮ್ಮ ಲೈಫ್ ಸ್ಟೈಲು ಬದಲಾವಣೆ ಆಗೋಗ್ಬಿಡತ್ತೆ. ಆವಾಗ ಹೇರು ಉದ್ರಲ್ಲ, ಹೇರು ತುಂಬಾ ಚೆನ್ನಾಗ್ ಆಗತ್ತೆ. ಹೊರಗಡೆ ನೀವೆಲ್ಲ ಏನು ಟಿವಿ ನೋಡ್ತೀರಾ, ಆಕ್ಟ್ರೆಸ್ ಗಳನ್ನ ನೋಡ್ತೀರಾ, ಅವ್ರಂಗ್ ನಾವ್ಯಾಕ್ ಆಗ್ಬಾರ್ದು? ದಯವಿಟ್ಟು ಆಗತ್ತೆ, ನಿಮ್ ಕೈಲಿ ಅದಾಗತ್ತೆ. ಬಟ್ ಏನಂತಂದ್ರೆ ಬಿಡದಲ್ಲೇ ಈ 20 ಡೇಸು ಡೈಲಿ ರೊಟೀನ್ ಮಾಡ್ತಾ ಬಂದಿದ್ದೆ ಅದಲ್ಲಿ ನಿಮಗೆ ಅವ್ರ ತರನೇ ಹೇರ್ ಬರುತ್ತೆ, ಅವ್ರ ತರನೇ ಸ್ಕಿನ್ ಬರುತ್ತೆ, ಅವ್ರ ತರನೇ ಬಾಡಿನೂ ಬರುತ್ತೆ. ನೆಕ್ಸ್ಟ್ ಬಂದು ಚರ್ಮದಲ್ಲಿ ತುಂಬಾ ಕೆಟ್ಟು ಬೆವರಿನ ಸ್ಮೆಲ್ ಬರ್ತಾ ಇರುತ್ತೆ, ಕೂತಿದ್ರು ಬೆವರಿನ ಸ್ಮೆಲ್ ಬರುತ್ತೆ, ಎಷ್ಟು ಪರ್ಫ್ಯೂಮ್ ಇದ್ರೂ ಬೆವರಿನ ಸ್ಮೆಲ್ ಬರುತ್ತೆ. ಎಷ್ಟು ಅದು ಏಜ್ ಆಗ್ತದೆ ಆಲ್ವೇಸ್ ಅದ್ ಬಂದೇ ಬರುತ್ತೆ. ಅದು ಅದು ಒಂದು ನ್ಯಾಚುರಲ್ ಪ್ರೋಸೆಸ್, ಅದನ್ನ ಏನು ಮಾಡಕ್ಕಾಗಲ್ಲ. ನಾವ್ ಏನ್ ತಿಂದಿರ್ತೀವಿ ಅದು ಬೆವ್ರ ಮುಖಾಂತರ ಹೋಗೇ ಹೋಗುತ್ತೆ. ಬಟ್ ಅದು ಬರ್ಬಾರ್ದು. ಅದು ನಿಮಗೆ ನೆಕ್ಸ್ಟ್ ಮುಖಾಂತರ ಯಾವ್ದೇ ತರದ ಫಂಕ್ಷನ್ಸ್ ಆಗ್ಬೋದು, ಎಲ್ಲಾದ್ರೂ ಕ್ಲೀನ್ ಆಗಿರ್ಬೇಕು ಮ್ಯಾಮ್. ನಾವು ತುಂಬಾ ನೀಟಾಗಿ ಕಾಣ್ಬೇಕು, ನಾವ್ ಏನೇ ಡ್ರೆಸ್ ಹಾಕೊಂಡು ಹೋದ್ರು ಚೆನ್ನಾಗಿರ್ಬೇಕು. ಆ ಬೆವರು ಸ್ಮೆಲ್ ಬರಬಾರ್ದು. ಯಾವ್ದೇ ತರದ ಬ್ಯಾಕ್ಟೀರಿಯಾಸ್ ಗಳು ನಿಮ್ಗೆ ಬಂದು ಬೆವ್ರ ಮುಖಾಂತರ ಆಗಿ ಇಚ್ಚಿಂಗ್ ಆಗಿರ್ಬೋದು, ಕೆರ್ಕೊಳ್ಳೋದಾಗಿರ್ಬೋದು, ಅಲ್ಲಿ ಸಣ್ಣ ಸಣ್ಣ ತುರಿಕೆಗಳಾಗಿರ್ಬೋದು, ಅಲ್ಲಿ ತುಂಬಾ ರೆಡ್ ರ್ಯಾಶಸ್ ಗಳಾಗಿರ್ಬೋದು, ಅದು ಬರಬಾರ್ದು ಅಂತಂದ್ರೆ ಅಲ್ಲಿ ಚೆನ್ನಾಗಿ ಹೇರ್ ಆಯಿಲ್ ಹಾಕಿ ಚೆನ್ನಾಗಿ ಮಸಾಜ್ ಮಾಡ್ಕೊಬೇಕು. ಡೈಲಿ ಮಸಾಜ್ ಮಾಡಿದ್ದಾಗ್ಲಿ 20 ಡೇಸ್ಗೆ ನಿಮಗೆ ಬೆವ್ರ ಸ್ಮೆಲ್ಲು ಕಡಿಮೆ ಆಗುತ್ತೆ, ಬೆವ್ರ ಸ್ಮೆಲ್ ಅಷ್ಟು ಬರೋದಿಲ್ಲ. ಬಟ್ ನಾನು ಹೇಳ್ದೆ ನಿಮ್ಗೆ ಕಡ್ಲೆ ಹಿಟ್ಟಲ್ಲಿ ಸ್ನಾನ ಮಾಡಿ ಅಂತ, ಯಾಕೆಂದ್ರೆ ಸೋಪ್ ಯೂಸ್ ಮಾಡಬೇಡಿ. ಸ್ಕಿನ್ನಿಗೆ ಯಾವ್ದೇ ತರದವ್ರು ಏನೆಲ್ಲ ಹಾಕಿರ್ತಾರೆ ಕೆಮಿಕಲ್ ಅಂತ ಹೇಳಕ್ ಆಗಲ್ಲ. ಅದಕ್ಕೋಸ್ಕರ ನಿಮಗೆ ಮನೇಲಿ ಎಷ್ಟಾಗುತ್ತೆ, ಮನೆಯಲ್ಲಿ ಆ ಮನೆ ಔಷಧಿನೇ ಎಷ್ಟಾಗುತ್ತೆ ಅಷ್ಟನ್ನು ಯೂಸ್ ಮಾಡಿದ್ದಲ್ಲಿ ನಿಮ್ಮ ಹತ್ರನೇ ಇರುತ್ತೆ ಅದು. ನೋಡಿ ಹಿಂದಿನ ಕಾಲದಲ್ಲೆಲ್ಲ ಹರಳೆಣ್ಣೆ ಅವರೇ ಮಾಡ್ಕೊಂತ ಇದ್ರು, ಅವರೇ ಹಚ್ತಾ ಇದ್ರು. ಅವ್ರಿಗೆ ಏನೇ ತರದ ಅವ್ರು ಹೋಗ್ತಾನೆ ಇರ್ಲಿಲ್ಲ ಹಾಸ್ಪಿಟಲ್, ಅವಶ್ಯಕತೆನೇ ಇಲ್ಲ. ಅವರೆಲ್ಲ 90 ಇಯರ್ಸ್ 100 ಇಯರ್ಸ್. ಇವತ್ತುನು ನಮ್ ಕಸಿನ್ ಒಬ್ರು ಅಜ್ಜಿ ಇದಾರೆ, 108 ಇಯರ್ಸ್ ಆಗಿದೆ. 108 ವರ್ಷದ ಒಬ್ರು ಅಜ್ಜಿ ಇದಾರೆ ನಮ್ಮ ಮನೇಲಿ. ಯಾಕೆ ಅಂತ ಅಂದ್ರೆ ಅವ್ರೆಲ್ಲ ಏನೇ ಆದ್ರೂ ಹಾಸ್ಪಿಟಲ್ಗೆ ಹೋಗಲ್ಲ, ಹೋಗಿ ಚಿಕಿತ್ಸೆ ತಗೊಳ್ಳಲ್ಲ. ಏನಂದ್ರು ಉಷ್ಣ ಜಾಸ್ತಿ ಆಯ್ತಾ ಮಗ, ತಲೆಗೆ ಒಂದ್ ಸ್ವಲ್ಪ ಎಣ್ಣೆ ಹಾಕೋ, ಹರಳೆಣ್ಣೆ ಹಾಕ್ತು. ಯಾಕೆಂದ್ರೆ ನಾವು ಹರಳೆ ಬೀಜನ ನಾವ್ ಇದಕ್ ಹಾಕಿದೀವಿ. ನಿಮಗೆ ಹರಳೆಣ್ಣೆ ಅವಶ್ಯಕತೆ ಇಲ್ಲ. ತಲೆಗೆ ಮಾಯಶ್ಚರೈಸರ್ ಆಗಿನ ಕಾಲದಲ್ಲಿ ಗೊತ್ತಿಲ್ಲ, ಅವರು ಡೈಲಿ ಎಣ್ಣೆ ಹಚ್ಕೊಂಡು ಬಂದಿರೋದ್ರಿಂದ ಅವ್ರ ತಲೆ ಇನ್ನೂ ಚೆನ್ನಾಗಿದೆ. 108 ವರ್ಷ ಅಂತೀವಿ, ಆ ಅಜ್ಜಿಗೆ ಇನ್ನೂ ಕೂದ್ಲಿದೆ. ನಂಬ್ತೀರಾ ನೀವು? ಇನ್ನೂ ಕೂದ್ಲಿದೆ. ಹಾಗೆ ಆಗಿನ ಹಿಂದಿನ ಕಾಲದವ್ರೆಲ್ಲ ನಾವ್ ಏನ್ ನಡ್ಸ್ಕೊಂಡ್ ಬಂದಿದೀವಿ ಅದನ್ನ ಈಗ ನಾವು ತಂದು ಕೊಟ್ಟಿದೀವಿ ಅಂತ ಅಂದ್ರೆ ನಿಮ್ಮ ಕೈಯಲ್ಲಿ ತುಂಬಾ ಸ್ಯಾಂಪಲ್ ಚಿಕ್ಕ ಪೀಸ್ ಆಗಿ ನಿಮ್ ಕೈ ಸಿಕ್ಕಿದೆ. ಆ ಸ್ಯಾಂಪಲ್ ಚಿಕ್ಕ ಪೀಸ್ ನ ನೀವು ತಗೊಂಡು ಎಷ್ಟೆಲ್ಲ ಉಪಯೋಗಗಳನ್ನ ಪಡ್ಕೊಬಹುದು ಅಂತ ನೀವ್ ಒಂದ್ಸತಿ ಥಿಂಕ್ ಮಾಡಿ. ನೆಕ್ಸ್ಟ್ ಬಂದು ತಾಮ್ರ, ಮೆಗ್ನೇಷಿಯಂ ಮತ್ತೆ ಕ್ಯಾಲ್ಸಿಯಂ, ಆಂಟಿ ಆಕ್ಸಿಡೆಂಟ್ ಗುಣಗಳು ಈ ಆಯಿಲ್ ಅಲ್ಲಿ ಇದೆ. ಈ ಆಯಿಲ್ ನ ಅಷ್ಟು ಚೆನ್ನಾಗಿ, ಅಷ್ಟು ಸೈಂಟಿಫಿಕ್ ಆಗಿ ನಿಮಗೆ ಯಾವ್ದೆಲ್ಲ ಡಿಸೀಸ್ ಗಳಿಗೆ, ಯಾವ್ದೆಲ್ಲ ಹೇರ್ ಗ್ರೋತ್ ಪ್ರಾಬ್ಲಮ್ ಏನೇನಿದೆ ಅಷ್ಟು ಕೆಲ ಪ್ರಾಬ್ಲಮ್ಗಳು ಸಾಲ್ವ್ ಆಗೋದಿಕ್ಕೆ ಇಷ್ಟು ಏನು ಮೆಗ್ನೇಷಿಯಂ ಆಗಿರ್ಬೋದು, ನಿಮಗೆ ಏನೆಲ್ಲ ಆಂಟಿ ಆಕ್ಸಿಡೆಂಟ್ ಗುಣಗಳು ಯಾವ್ದೆಲ್ಲ ಹೆಚ್ಚಿಗೆ ಆಗ್ಬೇಕು ಅದ್ರದ್ದೆಲ್ಲಾನು ಈ ಅಂಶಕ್ಕೆ ಸೇರಿಸಿದೀವಿ. ನೆಕ್ಸ್ಟ್ ಬಂದು ಅಸ್ವಸ್ಥತೆ ಇದೆ, ಏನಂದ್ರೆ ಕೀಲು ನೋವು, ಸ್ನಾಯು ಬಿಗಿತ, ಮುಖದಲ್ಲಿ ಪಾರ್ಶ್ವವಾಯು, ಸಮಥಿಂಗ್ ಇದ್ರೆಲ್ಲ ಏನ್ ಪ್ರಾಬ್ಲಮ್ ಇದೆ ಅದಕ್ಕೆ ಹೇರ್ ಆಯಿಲ್ ಹಾಕಿ ಚೆನ್ನಾಗಿ ಮಸಾಜ್ ಮಾಡಿ. ಇನ್ನೂ ಪಾರ್ಶ್ವವಾಯು ಜಾಸ್ತಿ ಇದೆ ಅಂತ ಅಂದ್ರೆ ಅರ್ಧ ನಿಂಬೆಹಣ್ಣಿನ ಜೊತೆ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳೋದ್ರಿಂದ ಪಾರ್ಶ್ವವಾಯು ಆಗಿರ್ಬೋದು, ನಿಮ್ಗೆ ವೈಟ್ ಪ್ಯಾಚಸ್ ಗಳು, ಏನು ಸೋರಿಯಸಿಸ್ ಪ್ರಾಬ್ಲಮ್ ನೆಕ್ಸ್ಟ್ ಬರ್ದಿರ್ತಾರ, ದಯವಿಟ್ಟು ನೆಕ್ಸ್ಟ್ ಸೋರಿಯಸಿಸ್ ಪ್ರಾಬ್ಲಮ್ ಇಂದ, ಪ್ಯಾಚಸ್ ಇಂದ ವಿಮುಕ್ತರಾಗಬೇಕು, ನಿಮಗೆ ಯಾವ್ದೇ ತರದ ಪ್ರಾಬ್ಲಮ್ ಬರಬಾರ್ದು ಅಂತಂದ್ರೆ ಈಗ್ಲಿಂದಲೇ ನಿಮ್ಮ ಸ್ಕಿನ್ ಆಗಿರ್ಬೋದು, ನಿಮ್ಮ ಹೇರ್ ಆಗಿರ್ಬೋದು ಚೆನ್ನಾಗಿ ಮಸಾಜ್ ಮಾಡ್ಕೊಂಡು 10 ಮಿನಿಟ್ಸ್ ಸ್ನಾನ ಮಾಡಿ ಸಾಕು. ನಿಮಗೆ ನೆಕ್ಸ್ಟ್ ಹೇರ್ ಪ್ರಾಬ್ಲಮ್ ಆಗಿರ್ಬೋದು, ಸ್ಕಿನ್ ಪ್ರಾಬ್ಲಮ್, ಡಿಸೀಸು ಬರೋದಿಲ್ಲ. ಮೇಡಮ್ ನೆಕ್ಸ್ಟ್ ಸೋರಿಯಾಸಿಸ್ ಪ್ರಾಬ್ಲಮ್ಗೆ ಒಂದು ಕ್ವಶನ್ ಕೇಳಿದಾರೆ, ಅದ್ ಇನ್ನೊಂದ್ಸಲ ಯಾವ ತರ ಹಚ್ಬೇಕಂತ ಹೇಳಿ. ಓಕೆ.
ಸೋರಿಯಾಸಿಸ್ ಪ್ರಾಬ್ಲಮ್ ಆಕ್ಚುಲಿ ನಾನು ನಿಮಗೆ ಚೆನ್ನಾಗಿ ಹೇಳ್ತೀನಿ, ತುಂಬಾ ವೈಟ್ ಪ್ಯಾಚಸ್ ಗಳು ಜಾಸ್ತಿ ಆಗಿರುತ್ತೆ. ವೈಟ್ ಪ್ಯಾಚಸ್ ಅಂತ ಅಂದ್ರೆ ಹೇಗೆ ಅಂತ ಅಂದ್ರೆ, ಬ್ಲಾಕ್ ಇರೋದು ನಮ್ಮ ನಾರ್ಮಲ್ ಸ್ಕಿನ್ ಏನಿದೆ, ನಾರ್ಮಲ್ ಸ್ಕಿನ್ ಗಿಂತ ವೈಟ್ ಪ್ಯಾಚಸ್ ಗಳು ಒಂದ್ಸತಿ ನಮ್ಮ ಇಡೀ ಬಾಡಿಲಿ ಒಂದ್ಸತಿ ಬಂತು ಅಂತಂದ್ರೆ, ಸ್ಟಾರ್ಟ್ ಆಯ್ತು ಅಂತಂದ್ರೆ ಅದು ಇಡೀ ಬಾಡಿಗೆಲ್ಲ ಸರ್ಕ್ಯುಲೇಷನ್ ಆಗೇ ಆಗತ್ತೆ. ಆ ಸರ್ಕ್ಯುಲೇಷನ್ ಆಗ್ಬಾರ್ದು, ಆಲ್ಮೋಸ್ಟ್ ಇವಾಗ ಅದು ಹಚ್ಚಿದೆ ಅಂದ್ರೆ ಈಗ ಬಂದಿದೆ ಅನ್ನೋರಿಗೆ ಏನಂತಂದ್ರೆ, ಜಸ್ಟ್ ನಮ್ಮ ಹೇರ್ ಆಯಿಲ್ ನ ಚೆನ್ನಾಗಿ ಮಸಾಜ್ ಮಾಡ್ಕೊಂಡು ಬೆಚ್ಚಗಿರೋ ನೀರಲ್ಲಿ ಸ್ನಾನ ಮಾಡ್ಕೊಂಡ್ರೆ ಸಾಕು. ತುಂಬಾ ಜಾಸ್ತಿ ಆಗ್ತಿದೆ ಮೇಡಮ್, ಇವಾಗ ಅವಾಗ ಸ್ವಲ್ಪ ಸ್ವಲ್ಪ ಬರ್ತಲೇ ಇದೆ, ಜಾಸ್ತಿ ಆಗ್ತಾ ಬರ್ತಾ ಇದೆ ಅಂತ ಅಂದ್ರೆ ಅರ್ಧ ನಿಂಬೆಹಣ್ಣ ತಗೊಳ್ಳಿ, ನಿಂಬೆಹಣ್ಣ ನಮ್ಮ ಹೇರ್ ಆಯಿಲ್ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಡೈಲಿ ಬೆಳಗ್ಗೆ ಒಂದ್ಸತಿ ಸಂಜೆ ಒಂದ್ಸತಿ ಚೆನ್ನಾಗಿ ಮಸಾಜ್ ಮಾಡ್ಕೊಂಡು ಅದಕ್ಕೆ ಬಿಸಿ ನೀರಲ್ಲಿ ಸ್ನಾನ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ಬಿಸಿ ನೀರಂದ್ರೆ ಬೆಚ್ಚಗಿರೋ ನೀರು, ತುಂಬಾ ಸುಡಾ ನೀರೆಲ್ಲ ಹಾಕ್ಬಾರ್ದು, ಸ್ಕಿನ್ ಪ್ರಾಬ್ಲಮ್ ಆಗುತ್ತೆ. ಅವಾಗ ಇನ್ನು ಸ್ಕಿನ್ ಪ್ರಾಬ್ಲಮ್ ಬೇರೆ ತರಕ್ ಆಗ್ಬಿಡತ್ತೆ. ಬೆಚ್ಚಗಿರೋ ನೀರ್ಗೆ ಹಾಕೊಂಡು ಸ್ನಾನ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ಈ ಸೋರಿಯಾಸಿಸ್ ಪ್ರಾಬ್ಲಮ್ ಏನು ಸ್ಟೇಜ್ 4 ಅಲ್ಲಿ ಇದೆ, ಸ್ಟೇಜ್ 3 ಅಲ್ಲಿ ಇದೆ, ಸೆಕೆಂಡ್ ಸ್ಟೇಜ್ ಬಂದ್ಬಿಡುತ್ತೆ. ಈಗ ಸ್ಟಾರ್ಟ್ ಆಗೋರ್ಗೆ ನಾರ್ಮಲ್ ಸ್ಕಿನ್ ಆಲ್ಮೋಸ್ಟ್ ಬರುತ್ತೆ. ಯಾಕೆ ಅಂತಂದ್ರೆ ಈ ತರ ಸೋರಿಯಾಸಿಸ್ ಪ್ರಾಬ್ಲಮ್ ಅವರು 5 ಪೇಷಂಟ್ ಬಂದಿದ್ದಾರೆ, 5 ಪೇಷಂಟ್ಗೂ ನಮ್ಮ ಡಾಕ್ಟರ್ಸ್ ಗಳು ಕೊಟ್ಟಿದ್ದಾರೆ, ಅಂದ್ರೆ ನಾವು ಕೊಟ್ಟಿರೋ ಕಸ್ಟಮರ್ಸ್ ಗಳು, ಅವ್ರು ಕೊಟ್ಟಿರೋದ್ರಿಂದ 8 ಜನಕ್ಕೆ 5 ಜನಕ್ಕೆ ಚೆನ್ನಾಗಿ ವಾಸಿ ಆಗಿದೆ. ಚೆನ್ನಾಗಿ ವಾಸಿ ಅಂತಂದ್ರೆ ನಾರ್ಮಲ್ ಸ್ಟೇಜ್ಗೆ ಆಲ್ರೆಡಿ ಬರ್ತಾ ಇದೆ ಅಂತ ಹೇಳಿ ಮಾತಾಡಿದ್ದಾರೆ. ಇನ್ನ 3 ಮೆಂಬರ್ಸ್ ಏನಾಗಿದ್ದಾರೆ, ತುಂಬಾ ಜಾಸ್ತಿ ಥರ್ಡ್ ಸ್ಟೇಜ್ ಬಂದಿದೆ, ಅವ್ರು ಹಚ್ತಾ ಇದಾರೆ. ಹಚ್ಚದ್ರಿಂದ ಅವ್ರಿಗೆ ಏನೆಲ್ಲ ಮೆಡಿಸಿನ್ ತಗೊಳ್ತಾ ಇದ್ರು ಆ ಮೆಡಿಸಿನ್ ಎಲ್ಲ ಬಿಟ್ಬಿಟ್ಟು ಈ ಅರ್ಧ ನಿಂಬೆಹಣ್ಣಿನ ಜೊತೆ ಈ ಸೋರಿಯಾಸಿಸ್ ಪ್ರಾಬ್ಲಮ್ ಇಂದ ಅವರು ಈಚೆಗೆ ಬಂದಿದ್ದಾರೆ. ಈ ಹೇರ್ ಆಯಿಲ್ ನ ಡೈಲಿ ಯೂಸ್ ಮಾಡಿ, ಬೆಳಗ್ಗೆ ಸಂಜೆ 2 ಟೈಮು ಚೆನ್ನಾಗಿ, ಎಲ್ಲಿ ಸ್ಕಿನ್ ಪ್ರಾಬ್ಲಮ್ ಅಲ್ಲಿ ಇಲ್ಲಿ ಅನ್ಕೊಂಬೇಡಿ, ಎಲ್ಲಾ ಸ್ಕಿನ್ನಿಗೂ ನಾನು ಅದಕ್ಕೋಸ್ಕರನೇ ನಿಮಗೆ ಹೇಳ್ತಾ ಇದ್ದೀನಿ, ಸೋರಿಯಾಸಿಸ್ ಬಂದ್ರೇನೆ ಹಚ್ಬೇಕು ಅಂತ ಏನಿಲ್ಲ, ದಯವಿಟ್ಟು ಇನ್ ಮುಂದೆ ಬರಬಾರ್ದು ಯಾರಿಗೂ. ಪಾರ್ಶ್ವವಾಯು, ಯಾರಿಗ್ ಸ್ಟ್ರೋಕ್ ಏನಾಗುತ್ತೆ, ಮೊನ್ನೆ 39 ಏಜ್ ಇರೋ ಅಂತ ವ್ಯಕ್ತಿಗೆ ಸ್ಟ್ರೋಕ್ ಆಗಿದೆ. ಅದು ಸ್ಟ್ರೋಕ್ ಆಗೋ ಏಜ್ ಅವ್ರಿಗೆ, ಸ್ಟ್ರೋಕ್ ಆಗೋ ಏಜ್ ಅಂತ ಅಂದ್ರೆ ಆಗ್ಲಪ್ಪ ಬಿಡು 50 ಇಯರ್ಸ್ ಆಗಿದೆ 60 ಇಯರ್ಸ್ ಆಗಿದೆ ಅಂತ ಹೇಳ್ಬೋದು, ಅದೇನ್ ದೊಡ್ಡ ಏಜ್ ಅಲ್ಲ. ಬಟ್ ಅದಕ್ಕೆ ನಾವು ಈಗ ಮುಂಚೆನೆ ನಿಮಗೆ ಏನು ಹೆಲ್ತ್ ಪ್ರಾಬ್ಲಮ್ ಡಿಸೀಸ್ಗಳು ನೆಕ್ಸ್ಟ್ ಬರಬಾರ್ದು ಅಂತಲೇನೆ ನಾವ್ ಇವಾಗ ನಿಮಗೆ ಹೇಳ್ಕೊಡ್ತಾ ಇರೋದು, ಡೈಲಿ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ. ಬಾಡಿಗೆ ಮಸಾಜ್ ಮಾಡ್ಕೊಳ್ಳೋದ್ರಿಂದ 21 ಏನು ರೋಗಗಳಿದೆ, ಏನೆಲ್ಲ ಡಿಸೀಸ್ ಗಳಿದೆ, ಆ ಡಿಸೀಸ್ ಗಳಿಂದ ಹೊರಗಡೆ ಬರ್ತೀರಾ. ಅದ್ ಯಾವ್ದಾದ್ರು ಡಿಸೀಸ್ ಕಡಿಮೆ ಆಗ್ಲಿ ಪರವಾಗಿಲ್ಲ, ನನ್ ಸ್ಕಿನ್ ಅಲ್ಲಿ ಏನಿದೆ ಅಂತ ನಾನ್ ನೋಡಕ್ ಆಗಲ್ಲ, ನನ್ ಸ್ಕಿನ್ನಿಗೆ ನೆಕ್ಸ್ಟ್ ಏನ್ ಬರುತ್ತೆ ಅಂತ ಗೊತ್ತಿಲ್ಲ. ಬಟ್ ಆದ್ರೆ ಬೇಡ, ನಾನ್ ಮಾರ್ನಿಂಗ್ ಇದೊಂದು 10 ಮಿನಿಟ್ಸ್ ಚೆನ್ನಾಗಿ ಮಸಾಜ್ ಮಾಡ್ಕೊಂಡು ಸ್ನಾನ ಮಾಡ್ಕೊಳ್ಳೋದ್ರಿಂದ ಈ ಡಿಸೀಸ್ ಇಂದ ಈಚೆಗೆ ಬರ್ತೀನಿ. ಸೋರಿಯಾಸಿಸ್ಗೆ, ಸ್ಟ್ರೋಕಿಗೆ ಮಾಡ್ಸಿದ್ದು ಆಕ್ಚುಲಿ ತುಂಬಾ ಚೆನ್ನಾಗಿ ರಿಸಲ್ಟ್ ಬಂದಿದೆ. ಮತ್ತೆ ಹೇರು ಯಾರಿಗೆಲ್ಲ ಗ್ರೋತ್ ತುಂಬಾ ಹೇರ್ ಬೇಕು ಮ್ಯಾಮ್, ನನ್ಗೆ ತುಂಬಾ ಬುರುಡೆ ಆಗಿದೆ ಅಂತ ಅನ್ನೋರಿಗೆ ಡೈಲಿ 10 ನಿಮಿಷ ಸ್ನಾನ ಮಾಡಿ ನಿಮ್ಮ ಹೇರ್ಗೆ ಒಳ್ಳೆ ಶಾಂಪು ಅಂತಂದ್ರೆ ನಾನು ಆಕ್ಚುಲಿ ಲೋರಿಯಲ್ ಉಪಯೋಗಿಸ್ತೀನಿ. ನಾನು ನಮ್ದೇ ಶಾಂಪೂನ ಇನ್ನೊಂದು 7 ಮಂತ್ಸಿಗೆ ರೆಡಿ ಮಾಡಿ ನಿಮ್ ಕೈ ಕೊಡ್ತಾ ಇದೀವಿ. ನೀವು ಆಲ್ಮೋಸ್ಟ್ ಯಾರು ಬೇಕಾದ್ರೂ ಯೂಸ್ ಮಾಡ್ಬೋದು. ಲೋರಿಯಲ್ ಶಾಂಪೂ, ಕಂಡೀಷನರ್ ತಗೊಳ್ಳಿ, ಯಾಕಂದ್ರೆ ನಮ್ಮ ಹೇರ್ ಆಯಿಲ್ ಅಲ್ಲೇ ಕಂಡೀಷನರ್ ಇರೋದ್ರಿಂದ ನಿಮಗೆ ಏನದ್ ಬೇಕಾಗಲ್ಲ. ಬಟ್ ನಾನ್ ನಿಮಗೆ ಹೇಳಿದ್ದು, ನಿಮಗೆ ತುಂಬಾ ಚೆನ್ನಾಗ್ ಬೇಕು, ನಾನ್ ಹೀರೋಯಿನ್ ತರ ಕಾಣ್ಬೇಕು, ನಾನ್ ಆಕ್ಟ್ರೆಸ್ ತರ ಕಾಣ್ಬೇಕು, ನಾನ್ ಬೇರೆಯವ್ರಿಗಿಂತ ಸ್ಪೆಷಲ್ ಆಗಿ ಕಾಣ್ಬೇಕು ಅಂತ ಅಂದ್ರೆ ಈ ಹೇರ್ ಆಯಿಲ್ ನ ಚೆನ್ನಾಗಿ ತಲೆಗೆ ಹಚ್ಕೊಂಡು ಲೋರಿಯಲ್ ಒಂದು ಶಾಂಪೂ ತಗೊಳ್ಳಿ. 500 ರುಪೀಸ್ ಇರುತ್ತೆ. ಆ 500 ರುಪೀಸ್ ನ ಅದಕ್ಕೆ ಇದ್ ಮಾಡಿದ್ರೆ ನಿಮಗೆ ಏನಿಲ್ಲ ಅಂತಂದ್ರೂ ಒಂದು 30 ಡೇಸ್ ಬರ್ಬೋದು. ಇಲ್ಲ ನಿಮಗೆ ಬೇಡ ಮ್ಯಾಮ್, ನನ್ಗೆ ಅಷ್ಟೊಂದು ಕಾಸ್ಟ್ ಬೇಡ ಅಂತ ಅಂದ್ರೆ ಮೀರಾ ಶಾಂಪೂ ಸಾಕು, 2 ಪ್ಯಾಕೆಟ್ ಆದ್ರೆ ನಿಮಗೆ ಆಲ್ಮೋಸ್ಟ್ ಶಾಂಪೂ ನಿಮಗೆ ಚೆನ್ನಾಗಿ ಯೂಸ್ ಆಗುತ್ತೆ. ನಿಮಗೆ ನಾನ್ ಹೇರ್ ಆಯಿಲ್ ಕೊಟ್ಟಿರೋದು ಏನಿಲ್ಲ, ಮಿನಿಮಮ್ 200 ರುಪೀಸ್ ಏನಿದೆ ಅದಲ್ಲ, ನಾನ್ ನಿಮಗೆ ಕೊಟ್ಟಿರೋದು 2000 ರುಪೀಸ್ದು. ಅಷ್ಟು ತರದ್ದು ಹೇರ್ ಆಯಿಲ್ ನ ನಾವು ರೆಡಿ ಮಾಡಿ ನಿಮಗೆ 2000 ವರ್ತ್ ಆಗುವಂತ ಹೇರ್ ಆಯಿಲ್ ನ ನಾನು ನಿಮ್ ಕೈ ಕೊಟ್ಟಿರೋದು. ಯಾಕೆಂದ್ರೆ ಅಷ್ಟು ಇಂಗ್ರೀಡಿಯೆಂಟ್, ಅಷ್ಟು ರೂಟ್ಸ್, ಅಷ್ಟು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿದೀವಿ, ಅಷ್ಟು ಇಂಗ್ರೀಡಿಯೆಂಟ್ಸ್ ನಾನು ನಿಮಗೆ ಕೊಟ್ಟಿದ್ದೀನಿ. ಅದನ್ನ ನೀವು ಚೆನ್ನಾಗಿ ಬಳಕೆ ಮಾಡಿದ್ರೆ, ಹೇರ್ ಆಯಿಲ್ ನ ಚೆನ್ನಾಗಿ ನೀವು ಅಪ್ಲೈ ಮಾಡೋದ್ರಿಂದ 1 ಮಂತ್ ಒಳಗೆ ನಿಮ್ಮ ಹೇರು ಚೆನ್ನಾಗಿ ಗ್ರೋತ್ ಆಗುತ್ತೆ. ಏನೆಲ್ಲ ಹೇರ್ ಗ್ರೋತ್ ಪ್ರಾಬ್ಲಮ್ಸ್ ಗಳು, ಏನೆಲ್ಲ ನನಗೆ ತುಂಬಾ ಹೇರ್ ಗ್ರೋತ್ಸ್ ಗಳದ್ದು ಏನೇನ್ ಪ್ರಾಬ್ಲಮ್ ಇದೆ, ರಕ್ತದ ಪ್ರಾಬ್ಲಮ್ ಗಳಾಗಿರ್ಬೋದು, ಸಣ್ಣ ಚಿಕ್ಕ ಪ್ಯಾಚಸ್ ಗಳಾಗಿರ್ಬೋದು, ಎಲ್ಲ ಡ್ಯಾಂಡ್ರಫ್ ಆಗಿರ್ಬೋದು, ಎಲ್ಲಾ ತರದ ಪ್ಯಾಚಸ್ ಗಳಿಂದ ನಿಮ್ಗೆ ವಿಮುಕ್ತಿ ಹೊಂದ್ಕೊಂತೀರಾ. ಮೇಡಮ್ ಇದ್ರಲ್ಲಿ ಇನ್ನೊಂದು ಕ್ವಶನ್ ಕೇಳಿದಾರೆ. ಏರ್ ಆಯಿಲ್ ಹಚ್ತಾ ಇದಾರೆ, ಆದ್ರೂ ಕೂದಲು ಉದುರ್ತದವಂತ ಒಬ್ರು ಕಂಪ್ಲೇಂಟ್ ಹೇಳಿದಾರೆ. ಅಂದ್ರೆ ಅವ್ರಿಗೆ ಏನ್ ಡಿಸೀಸ್ ಪ್ರಾಬ್ಲಮ್ ಇರ್ಬೋದು, ಅಥವಾ ಅವ್ರ ಏನಾರ ಹಚ್ಚೋದ್ರ ಮೆಥಡ್ ಏನಾರ ತಪ್ಪು ಮಾಡ್ತಾ ಇದಾರ? ಏರ್ ಆಯಿಲ್ ಹಚ್ಚಿದ್ರು ಕೂದಲು ಉದುರ್ತದೆ. ಒಂದ್ ನಿಮಿಷ, ನಾನ್ ಏನಂತ ಅಂದ್ರೆ, ಇವಾಗ ಆಲ್ರೆಡಿ ನಿಮಗೆ ಹೇರು ಚೆನ್ನಾಗಿ ಉದುರುತ್ತಾ ಇದೆ,
ನೀವು 4 ಡೇಸ್ ಹಚ್ಚೋದ್ರಿಂದ 5 ಡೇಸ್ ಹಚ್ಚೋದ್ರಿಂದ 10 ಡೇಸ್ ಹಚ್ಚೋದ್ರಿಂದ ನಿಮ್ ಕೂದಲು ಆಟೋಮೆಟಿಕ್ಲಿ ನಿಲ್ಲಲ್ಲ. ಕರೆಕ್ಟಾ? ಈಗ ನಮ್ಗೆ ಒಂದು ಶುಗರ್ ಬಂದಿದೆ ಅಂತ ಅಂದ್ರೆ ನೀವ್ ಹೋಗಿ ಚೆಕ್ ಮಾಡಿಸ್ಕೊಂಡ್ ಬಂದಿರ್ತೀರಾ, ಅದು 108 1 ನಾಟ್ ಸಮಥಿಂಗ್ ಬಂದೋಗ್ಬಿಟ್ಟಿರುತ್ತೆ. ನೀವು ಹಾಗ್ಲಿಕ್ಕೆ ತಿಂದ ತಕ್ಷಣ 3 ದಿವಸಕ್ಕೆ ಏನಾದ್ರು ಹುಷಾರಾಗತ್ತಾ? ಶುಗರ್ ಲೆವೆಲ್ ನಾರ್ಮಲ್ ಸ್ಟೇಜಿಗೆ ಬರುತ್ತಾ? ಬರಲ್ಲ. ಏನಿಲ್ಲ ಅಂದ್ರೂ 20 ಡೇಸ್ ಬೇಕೇ ಬೇಕು. ಒಂದು ಹೇರ್ ಆಯಿಲ್ ಆಗಿರ್ಬೋದು, ನ್ಯಾಚುರಲ್ ಆಗಿ ನೀವು ತಂದಿರೋ ತರಕಾರಿ ಎಷ್ಟು ದಿವಸ ಇಡ್ಬೋದು? ಬೇಗ ಕೊಳೆಯುತ್ತೆ. ಆದ್ರೆ ಅದರಲ್ಲಿ ಶಕ್ತಿ ಜಾಸ್ತಿ. ಹಾಗಾಗಿ ಈ ಹೇರ್ ಆಯಿಲ್ ಏನಂತಂದ್ರೆ 20 ಡೇಸ್ ನೀವು ಹಚ್ತಾ ಹೋಗಿ, ನಿಮ್ ಪಾಡಿಗೆ ನೀವು ಹಚ್ತಾ ಹೋಗಿ. ಡೈಲಿ ಹಚ್ಚಿ ಸ್ನಾನ ಮಾಡ್ಕೊಳ್ಳಿ, ಡೈಲಿ ಹಚ್ಚಿ ಸ್ನಾನ ಮಾಡ್ಕೊಳ್ಳಿ. ಆಟೋಮೆಟಿಕ್ಲಿ 15 ಡೇಸ್ ಒಳಗೆ ಕಡಿಮೆ ಆಗುತ್ತೆ. ಇನ್ನೊಂದ್ ಏನಂತಂದ್ರೆ ಆಲ್ಮೋಸ್ಟ್ ಅವ್ರಿಗೆ ಡಿಸೀಸ್ ಪ್ರಾಬ್ಲಮ್ ಏನೋ ಸಮಥಿಂಗ್ ಇದೆ. ಏನ್ ಸಮಥಿಂಗ್ ಇದೆ ಅಂತಂದ್ರೆ ನಾವು ತಗೊಳ್ಳೋ ಫುಡ್ ಆಗಿರ್ಬೋದು, ನಾರ್ಮಲ್ ಏನಂತಂದ್ರೆ ಮಾರ್ನಿಂಗ್ ಚೆನ್ನಾಗಿ ರೊಟೀನ್ ಇಲ್ದಲೆ ಇರ್ಬೋದು, ಎಕ್ಸರ್ಸೈಸ್ ಇಲ್ದಲೆ ಇರ್ಬೋದು. ಆಮೇಲೆ ಮಾರ್ನಿಂಗ್ ನಿಮ್ದು ವರ್ಜಿನ್ ಕೊಕೊನಟ್ ಆಯಿಲ್ ನಾನು ಹೇಳಿರೋರ್ತೀರ ಬೆಚ್ಚಗಿರೋ ನೀರಲ್ಲಿ ಅರ್ಧ ನಿಂಬೆಹಣ್ಣಿನ ಜೊತೆಗೆ 2 ಸ್ಪೂನ್ ಹೇರ್ ಆಯಿಲ್, ಸಾರಿ 2 ಸ್ಪೂನ್ ಕೊಕೊನಟ್ ಆಯಿಲ್, ವರ್ಜಿನ್ ಕೊಕೊನಟ್ ಆಯಿಲ್ ನ ಹಾಕಿ 2 ಸ್ಪೂನ್ ಆಯಿಲ್ ನ ಹಾಕಿ ಕುಡಿಬೇಕು. 20 ಡೇಸ್ ನಿಮ್ಮ ಬಾಡಿ ಕ್ಲೆನ್ಸಿಂಗ್ ಆಗ್ಬೇಕು. ಹೊಟ್ಟೆ ಒಳಗೆ ಸಿಕ್ಕಾಬಟ್ಟೆ ನೀವು ತಿಂದಿರೋ ಅಂತ ಅಂಶಗಳೇನಿದೆ ಅದು ಹೊರಗಡೆ ಹೋಗ್ಬೇಕು ಅಂತ ಅಂದ್ರೆ 20 ಡೇಸ್ ಬೇಕೇ ಬೇಕು. ಹೇರ್ ಆಯಿಲು ಅಷ್ಟೇನೆ, ನಿಮ್ಮ ಹೇರ್ ಗ್ರೋತ್ ಆಗಿ, ನಿಮ್ಮ ಹೇರ್ ಅಡ್ಜಸ್ಟ್ ಆಗಿ, ನಿಮ್ಮ ಹೇರ್ ಗ್ರೋತ್ ನ ಸ್ಟ್ರಾಂಗ್ ಮಾಡ್ಕೊಂಡು, ನಿಮ್ಮ ಹೇರ್ ಅಲ್ಲಿ ಸ್ಪೋರ್ಸ್ ಗಳಾಗಿರುತ್ತೆ, ಆ ಪೋರ್ಸ್ ಗಳು ಗಟ್ಟಿ ಆಗ್ಬೇಕು ಅಂತಂದ್ರೆ 20 ಡೇಸ್ ಟೈಮ್ ಹಿಡಿಯುತ್ತೆ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ಡೈಲಿ ಬಿಡದಂಗೆ ಯೂಸ್ ಮಾಡಿ, ಡೈಲಿ ಹಚ್ತಾ ಹೋಗಿ. 20 ಡೇಸ್ಗೆ ನಿಮ್ಗೆ ಕಡಿಮೆ ಆಗುತ್ತೆ. 20 ಡೇಸ್ ಬೇಕೇ ಬೇಕು. ನಿಮಗೆ 20 ಡೇಸ್ ಆದ್ಮೇಲೂ ಹೇರ್ ಉದುರ್ತಾ ಇದೆ ಅಂತಂದ್ರೆ ಸಮಥಿಂಗ್ ಯಾವ್ದೋ ಒಂದು ಡಿಸೀಸು, ಪ್ಯಾಚಸ್ ಆಗಿರ್ಬೋದು, ಇನ್ನೊಂದಾಗಿರ್ಬೋದು ಕಡಿಮೆ. ಯಾಕೆಂತಂದ್ರೆ ಇದು ಒಬ್ರಿಗೆ ಹೇರ್ ಇಂದು ಪ್ರಾಬ್ಲಮ್ ಕಡಿಮೆ ಆಗಿರೋದಲ್ಲ, 1,000 ಜನಕ್ಕೆ ಈ ಹೇರ್ ಆಯಿಲ್ ನ ಕೊಟ್ಟಿರೋದು, 1,000 ಜನಕ್ಕೆ 2 ಇಂಚು ಕೂದಲು ಬೆಳೆದಿದೆ. ಅಂದ್ರೆ ನಾನು ಅವ್ರಿಗೆಲ್ಲ ಬಂದಿರೋ ರಿಸಲ್ಟ್ ನ ನಿಮಗೆ ಹೇಳ್ತಾ ಇದ್ದೀನಿ. 2 ಇಂಚು ಕೂದಲು ಜಾಸ್ತಿ ಬಂದಿದೆ ಮೇಡಮ್ ನನಗೆ. ತುಂಬಾ ಡ್ಯಾಂಡ್ರಫ್ ಇತ್ತು, ಪ್ಯಾಚಸ್ ಇತ್ತು, ಹಿಂಗ್ ಅಂದ್ಬಿಟ್ರೆ ಸಾಕು ಕೈ ತುಂಬಾ ಉಗುರು ತುಂಬಾ ಡ್ಯಾಂಡ್ರಫ್ ಬರ್ತಾ ಇತ್ತು. ಹಿಂಗ್ ಅಂದ್ಬಿಟ್ರೆ ಬಟ್ಟೆ ಮೇಲೆ ಡ್ಯಾಂಡ್ರಫ್ ಜಾಸ್ತಿ ಬೀಳ್ತಾ ಇತ್ತು. ಅಂತವ್ರಿಗೆ ಡ್ಯಾಂಡ್ರಫ್ ಕಡಿಮೆ ಆಗಿ ಹೇರ್ ಗ್ರೋತ್ ಜಾಸ್ತಿ ಆಗಿದೆ. ಯಾರಿಗೆಲ್ಲ ಮುಂದೆ ಬಾಲ್ಡ್ನೆಸ್ ಬರ್ತಾ ಇದೆ, ಯಾರಿಗೆಲ್ಲ ನನ್ ಮುಂದೆ ಕೂದಲು ಬಿಟ್ಕೊಳಕ್ ಆಗಲ್ಲ, ಮುಂದೆ ಬೋಲ್ಡೆಡ್ ಆಗ್ತಿದೆ, ಅವ್ರಿಗೆಲ್ಲ ಕೂದಲು ಚೆನ್ನಾಗ್ ಬಂದಿದೆ. ಯಾರಿಗೆಲ್ಲ ಸ್ಕಿನ್ ಪ್ರಾಬ್ಲಮ್ ಯಾರಿಗಾರಿಗಿದೆ, ಮತ್ತೆ ಕೈ ಕಾಲು ಹುಡ್ತಾ ಯಾರಿಗಿದೆ, ಅವರೆಲ್ಲ ಇದನ್ನ ಹಚ್ಚೋದ್ರಿಂದ ಕೈ ಕಾಲಿನ ನೋವುಗಳು ಕಡಿಮೆ ಆಗಿದೆ ಅಂತ ಅವ್ರುಗಳು ನನಗೆ ರಿಸಲ್ಟ್ ಹೇಳಿದ್ದಾರೆ. ಆಮೇಲೆ ನೆಕ್ಸ್ಟ್ ಬಂದು ಬಂದಿದೆ ಮೇಡಮ್ ರಿಸಲ್ಟ್ ಬಹಳ ಕಡೆ, ಎಲ್ಲಾ ಕಡೆ ಸಿಕ್ಕಾಪಟ್ಟೆ ಬಂದಿದೆ ಮೇಡಮ್. ಗ್ರೋತ್ ಬಹಳ 2 ಇಂಚು 2.5 ಇಂಚ್ ಎಲ್ಲ ಗ್ರೋತ್ ಆಗಿದೆ ಅಂತ ರಿಸಲ್ಟ್ ಕೊಟ್ಟಿದ್ದಾರೆ. ಇನ್ ಕೆಲವರಿಗೆ ಡಾಂಡ್ರಫ್ಸ್ ಆಗೋದೆಲ್ಲ ಸ್ಟಾಪ್ ಆಗಿದೆ. 90% ಆಲ್ರೆಡಿ ಎಲ್ಲರಿಗೂ ರಿಸಲ್ಟ್ ಒಪಿನಿಯನ್ ಬಂದಿದೆ. ಇನ್ನು ವಿಡಿಯೋಸ್ ಗಳೆಲ್ಲ ತೆಗೆದು ನಾವು ಹಾಕ್ತಿದ್ವಿ ಗ್ರೂಪ್ ಅಲ್ಲಿಗೆ. ಎಲ್ಲೋ ಒಬ್ರಿಗೆ ಅಂದ್ರೆ ಒಬ್ರು ಇಬ್ರಿಗೆ ಮಾತ್ರ ಈ ತರ ಒಂದು ಕಂಪ್ಲೇಂಟ್ ಬಂದಿರ್ತಕ್ಕಂಥದ್ದು. ಬಟ್ ನೀವ್ ಹೇಳ್ದಂಗೆ ಅಲ್ಲಿ ಅವ್ರಿಗೆ ಏನಿಲ್ಲ, ಡಿಸೀಸ್ ಅವ್ರಿಗೂ ಪ್ರಾಬ್ಲಮ್ ಏನಿಲ್ಲ, ಇದೆ. ಅವ್ರಿಗೂ ಏನಿಲ್ಲ. ಚೆನ್ನಾಗಿ ಅವರು ಮಾರ್ನಿಂಗ್ ಹೊತ್ತು 20 ಡೇಸ್ ಬಿಡದಂಗೆ ಡೈಲಿ ಅದನ್ನ ರೊಟೀನ್ ಮಾಡ್ಕೊಂಡ್ ಬಂದಿದ್ದಾಗ್ಲಿ, ಅಟ್ಲೀಸ್ಟ್ 100%ಗೆ 90% ಆಗಿಲ್ಲ ಅಂದ್ರೆ 80% ರಿಸಲ್ಟ್ ಪಕ್ಕಾ ಸಿಗುತ್ತೆ. ಯಾಕೆಂದ್ರೆ 1,000 ಜನಕ್ಕೆ ಈ ರಿಸಲ್ಟ್ ಬಂದಿದೆ ಅಂತ ಅಂದ್ರೆ ನಿಮಗ್ ಸಿಗ್ದಂಗಿರತ್ತಾ? ಅದನ್ನ ನಾನು ಏನಕ್ಕೆ ಶುಕ್ರವಾರ ಬಂದ್ ಹೇಳ್ತೀವಿ ಅಂತ ಅಂದ್ರೆ, ಡೈಲಿ ಅದೇ ತರ ಯೂಸ್ ಮಾಡಿ. ನಾನ್ ಹೇಳಿರೋ ತರ ಯೂಸ್ ಮಾಡ್ಕೊಂಡ್ ಬಂದಿದ್ದೆ ಆದ್ರೆ ನಿಮಗೆ 100% ರಿಸಲ್ಟ್ ಪಕ್ಕಾ ಸಿಗುತ್ತೆ. ಎಸ್ ಮೇಡಮ್, ಥ್ಯಾಂಕ್ ಯು. ನೆಕ್ಸ್ಟ್ ವೀಕ್ ನೆಕ್ಸ್ಟ್ ಫ್ರೈಡೆ ಅಲ್ಲಿ ಮತ್ತೆ ಇನ್ನೊಂದ್ಸರಿ ನೀವ್ ಏನು ಏರ್ ಆಯಿಲ್ ಗೆ ಇಂಗ್ರೀಡಿಯೆಂಟ್ಸ್ ಹಾಕಿದ್ರಿ ಅಂತಕ್ಕಂಥ ಒಂದು ಟ್ರೈನಿಂಗ್ ಬೇಕಾಗತ್ತೆ ನಮ್ಗೆ. ಆಕ್ಚುಲಿ ಎಷ್ಟೋ ಜನ ಇವತ್ತು ಮಿಸ್ ಮಾಡ್ಕೊಂಡ್ರು, ಆಕ್ಚುಲಿ 2 ಸೆಕ್ಷನ್ ಆಗಿರೋದ್ರಿಂದ. ಬಟ್ ಬಹಳ ಖುಷಿ ಆಯ್ತು. ಮತ್ತೆ 42 ಜನ ರೀಜಾಯ್ನ್ ಆಗಿ ಮತ್ತೆ ಕುತೂಹಲದಿಂದ ಕೇಳ್ತಾ ಇದಾರೆ. ನಿಮ್ ಹೌದು. ಕೇಳ್ತಾ ಇದ್ರೆ ಒಂದ್ ತಾಸು ಹೆಂಗ್ ಹೋಯ್ತು ಅಂತ ನಮಗೂ ಗೊತ್ತಾಗ್ತಾ ಇಲ್ಲ. 1 ತಾಸು 20 ನಿಮಿಷ ಮಾತಾಡಿದಿರಿ, ನಮಗೂ ಗೊತ್ತಾಗ್ತಾ ಇಲ್ಲ ಎಷ್ಟು ಮಾತಾಡಿದ್ರಿ ಅಂತಂದೇಳಿ. ಬಟ್ ಬಹಳ ಖುಷಿ ಆಯ್ತು. ಇವತ್ತಿನ ದಿನದಲ್ಲಿ ಎಲ್ಲರೂ ಇದನ್ನ ಎಂಜಾಯ್ ಮಾಡ್ತಾ ಇದ್ವಿ. ಬಟ್ ಈ ಪ್ರಾಡಕ್ಟ್ ಇನ್ಫಾರ್ಮೇಶನ್ ಬೇಕಿತ್ತು ಮೇಡಮ್ ನಮಗೆ. ಬಹಳಷ್ಟು ಜನ ಇದನ್ನ ಕೇಳ್ತಾ ಇದ್ರು, ಏನ್ ಮಾಡ್ಬೇಕು ಏನಿಲ್ಲ ಅಂತ ಹೇಳಿ. ಬಟ್ ಏರ್ ಆಯಿಲ್ ನಮ್ ಕಡೆ ಇದೆ, ಬಟ್ ಅದನ್ನ ಹೆಂಗೆ ಇದನ್ನ ಜನಗಳು ಹೇಳ್ಬೇಕಂತಕ್ಕಂಥದ್ದು ಒಂದು ಕಷ್ಟ ಆಗ್ತಾ ಇತ್ತು. ಬಟ್ ಇವತ್ತು ನೀವು ಕೊಟ್ಟಿರ್ತಕ್ಕಂಥ ಒಂದೊಂದು ಪಾಯಿಂಟ್ಸ್ ಗಳು ನಮಗೆ ಬಹಳ ಇಂಪಾರ್ಟೆಂಟ್ ಆಗಿ, ಯಾಕಂದ್ರೆ ಸ್ಕಿನ್ ಗೆ ಎಷ್ಟು ಖರ್ಚು ಮಾಡ್ತಾ ಇದಾರೆ ಅಂತಂದ್ರೆ ಹಲವಾರು ಸ್ಕಿನ್ ಡಿಸೀಸ್ಗೋಸ್ಕರನೇ ಇವತ್ತು ಶಾಂಪೂ, ಸೋಪ್ಸ್, ಕ್ರೀಮ್ಗಳು ಬಹಳಷ್ಟು ಜನ ಮನೇಲಿ ಹೇಳಿದ್ರ ಜೊತೆ ಫೇರ್ ಅಂಡ್ ಲವ್ಲಿ ಯೂಸ್ ಮಾಡೋರು. ಈಗ ಫೇರ್ ಅಂಡ್ ಲವ್ಲಿ ಯೂಸ್ ಮಾಡೋದೇ ಇಲ್ಲ ಯಾರು. ಆಕ್ಚುಲಿ ನಿಮ್ ಟ್ರೈನಿಂಗ್ ಎಲ್ಲರೂ ಕೊಡಿಸಿದ್ವಿ ಫ್ಯಾಮಿಲಿನ, ಹಾಗಾಗಿ ಇನ್ನ ಯೂಸ್ ಮಾಡೋದೇ ಇಲ್ಲ. ಬೇರೆ ಬೇರೆ ಎಲ್ಲ ಬಹಳಷ್ಟು ಜನ ಈ ಕ್ರೀಮ್ ಬಗ್ಗೆ ಡಿಪೆಂಡ್ ಆಗಿದ್ರು. ಬಟ್ ಇವತ್ತು ನಮಗೆ ಅರ್ಥ ಆಯ್ತು, ಈ ಕ್ರೀಮ್ ಬದಲು ನಮ್ಮ ಒಂದು ಕಡಲೆಬೇಳೆ ಹಿಟ್ಟು ಮತ್ತೆ ವರ್ಜಿನ್ ನಮ್ಮ ಏನು ಆಯಿಲ್ ಇದೆ ಅದನ್ನ ಯೂಸ್ ಮಾಡೋದ್ರಿಂದ ಬಹಳ ಖುಷಿ ಆಯ್ತು ಮೇಡಮ್. ನಿಮ್ದು ಒಂದು ಟ್ರೈನಿಂಗ್ ಪ್ರೋಗ್ರಾಮ್ ಬಹಳ ಜನಗಳು ಇವತ್ತು ಅಕ್ಸೆಪ್ಟ್ ಮಾಡ್ತಾ ಇದಾರೆ. ಆಲ್ಮೋಸ್ಟ್ ಇದು ಒಂದು ರೆಕಾರ್ಡ್ ಆಗಿದೆ. ಇನ್ನು ಯಾರು ಮಿಸ್ ಮಾಡ್ಕೊಂಡಿದಾರೋ, ನೀವು 2ನೇ ಸೆಕ್ಷನ್ ಕೊಟ್ಟಿರ್ತಕ್ಕಂಥದ್ದು ರೆಕಾರ್ಡ್ ನ ನಾವು ಗ್ರೂಪ್ ಅಲ್ಲಿ ಹಾಕಕ್ ಇಷ್ಟಪಡ್ತೀವಿ. ಬಹಳ ಖುಷಿಯಿಂದ ಇವತ್ತು ಸ್ವೀಕರಿಸಿದ್ದಾರೆ. 1 ಅವರ್ ಇವತ್ತು ನೀವು ಕೊಟ್ಟಿರೋದು ನಮಗೆ ಗೊತ್ತಾಗ್ತಾ ಇಲ್ಲ. ಅಂದ್ರೆ 2 ಸೆಕ್ಷನ್ ಹೋಯ್ತು ಅದ್ರ ಜೊತೆಗೆ
ಇದು ಗೊತ್ತಾಗ್ತಿಲ್ಲ. ಬಟ್ ನೆಕ್ಸ್ಟ್ ಸೆಕ್ಷನ್ ಅಲ್ಲಿ ಅಂದ್ರೆ ನೆಕ್ಸ್ಟ್ ಬರ್ತಕ್ಕಂತ ಒಂದು ಫ್ರೈಡೆಯಲ್ಲಿ ಇದೇ ನಾವು ಜೂಮ್ ಲಿಂಕ್ ನ ಪರ್ಚೇಸ್ ಮಾಡಿ ಅದ್ರ ಮುಖಾಂತರ ನೀವು ಸ್ಟಾರ್ಟಿಂಗ್ ಅಂದ್ರೆ ಫಸ್ಟ್ ಮೀಟಿಂಗ್ ಅಲ್ಲಿ ಏನ್ ಹಾ ಕೊಟ್ಟಿದ್ರು ನೀವು ಹಾಕಿರ್ತಕ್ಕಂತ ನೆಕ್ಸ್ಟ್ ingredients. ನಿಮ್ಗೆ ನೆಕ್ಸ್ಟ್ ಜೂಮ್ ಲಿಂಕ್ 1 ಅವರ್ ಸಿಗುತ್ತೆ. 1 ಅವರ್ ಬೇಕಾದ್ರೆ ಜಾಸ್ತಿನೇ ಬರುತ್ತೆ, ತೊಂದ್ರೆ ಇಲ್ಲ. ನಿಮಗೆ ನೆಕ್ಸ್ಟ್ ವರ್ಜಿನ್ ಕೋಕೋನಟ್ ಆಯಿಲ್ದು ನಿಮ್ಗೆ ನೆಕ್ಸ್ಟ್ ಟ್ಯೂಸ್ಡೇನು ಸಿಗುತ್ತೆ. ನೆಕ್ಸ್ಟ್ ಫ್ರೈಡೆ ನಿಮ್ಗೆ ಈ ತರ ಪ್ರಾಬ್ಲಮ್ ಆಗಲ್ಲ. ಯಾರೆಲ್ಲ ಬೇಜಾರಾಗಿದ್ದೀರಾ, ಯಾರೆಲ್ಲ ಬೇಜಾರಾಗ್ಬಿಟ್ಟಿದ್ರೆ, ಆಕ್ಚುಲಿ 70 ಮೆಂಬರ್ಸ್ ಆಗಿ 42 ಮೆಂಬರ್ಸ್ ಆದ್ರಿ, ಪರವಾಗಿಲ್ಲ. ನೆಕ್ಸ್ಟ್ ಇಂದ ನಿಮ್ಗೆ ಇನ್ಫಾರ್ಮೇಶನ್ ಇದೇ ತರ ಸಿಗುತ್ತೆ. ಯಾರೆಲ್ಲ ಕಾಯ್ಕೊಂಡಿದ್ದೀರಾ ಅವ್ರಿಗೆಲ್ಲ ಒಳ್ಳೊಳ್ಳೆ ಇನ್ಫಾರ್ಮೇಶನ್ ನ ಇನ್ನೂ ಚೆನ್ನಾಗಿ ಕೊಡೋಣ. ಇನ್ನು ಯಾರೆಲ್ಲ ಈ ಫ್ಯಾಮಿಲಿಲಿ ಸೇರ್ಕೊಂಡಿದ್ದೀರಾ, ನಮ್ಮ ಹೇರ್ ಆಯಿಲ್ ವರ್ಜಿನ್ ಕೋಕೋನಟ್ ಆಯಿಲ್ ತುಂಬಾ ಎಕ್ಸೈಟೆಡ್ ಅಂತ ಅಂದ್ರೆ ನೀವು ಯೋಚನೆ ಮಾಡಿರ್ಬಾರ್ದು. ಯಾರೆಲ್ಲ ನಮ್ಮ ಹೇರ್ ಆಯಿಲ್ ಯೂಸ್ ಮಾಡೋರಾಗಿರ್ಬೋದು, ವರ್ಜಿನ್ ಕೋಕೋನಟ್ ಆಯಿಲ್ ತಗೊಂಡಿರೋರಾಗಿರ್ಬೋದು, ಹೆಲ್ತ್ ನ ತುಂಬಾ ಚೆನ್ನಾಗಿ ಯಾವ ತರದೆಲ್ಲ ಹೆಲ್ತ್ ನ ಚೆನ್ನಾಗಿ ಮಾಡ್ಕೊಬೇಕು, ಯಾವ ತರ ಹೆಲ್ತ್ ಬೆನಿಫಿಟ್ಸ್ ನ ತಗೊಬೇಕು, ಯಾರಿಗೆಲ್ಲ ಹೆಲ್ತ್ ಇಂದ ಇಶ್ಯೂಸ್ ಪ್ರಾಬ್ಲಮ್ ಇಂದ ಇದಾಗ್ತಾ ಇದ್ರ ಅವ್ರಿಗೆಲ್ಲ ಒಳ್ಳೊಳ್ಳೆ ಹೆಲ್ತ್ ಮತ್ತೆ ಸ್ಕಿನ್ ಬೆನಿಫಿಟ್ಸ್, ಬ್ಯೂಟಿ ಬೆನಿಫಿಟ್ಸ್, ಮತ್ತೆ ಇದು ವರ್ಜಿನ್ ಕೋಕೋನಟ್ ತಗೊಳ್ಳೋದ್ರಿಂದ, ಹೇರ್ ಆಯಿಲ್ ತಗೊಳ್ಳೋದ್ರಿಂದ ನಿಮ್ಗೆ ಏನೆಲ್ಲ ಆಲ್ಮೋಸ್ಟ್ 100% ಏನೆಲ್ಲ ನಿಮ್ ಮನೆಗ್ ಬೇಕು, ಫುಲ್ 100%. ಈ ಎರಡು ಒಂದು ವರ್ಜಿನ್ ಕೋಕೋನಟ್ ಅಲ್ಲಿ ಬಾಟರ್ ಆಗಿರ್ಬೋದು, ಹೇರ್ ಆಯಿಲ್ ಆಗಿರ್ಬೋದು, ನಿಮಗೆ ಆಲ್ಮೋಸ್ಟ್ 70% ನಿಮಗೆ ಏನೆಲ್ಲ ಡಿಸೀಸ್ ಇದೆ ಅದೆಲ್ಲ ಇದು 2 ಬಾಟಲ್ ಅಲ್ಲೇ ಹೋಗ್ಬಿಡತ್ತೆ. ಒಂಥರ ಪಾಕೆಟ್ ಆಗ್ಬಿಡುತ್ತೆ ನಿಮ್ಗೆ. ಏನಂದ್ರೆ ಎಲ್ಲಿದೆ ನಮ್ ಪಾಕೆಟ್ ಅಂತ ಅಂದ್ರೆ ನಮ್ಗೆ ಏನು ರೋಗದಿಂದ ಮುಕ್ತರಾಗ್ಬೇಕಂದ್ರೆ ಎಲ್ಲಿದೆ, ಪಾಕೆಟ್ ಅಲ್ಲಿದೆ ಅಂತ ಹೇಳ್ಬೋದು ನೀವು. ಈ ಪಾಕೆಟ್ ತೆಗ್ದ್ಬಿಟ್ರೆ ಸಾಕು, ನಮ್ಗೆ ಹೆಲ್ತ್ ಬೆನಿಫಿಟ್ಸ್, ಸ್ಕಿನ್ಗೆ ಏನೆಲ್ಲ ಪ್ರಾಬ್ಲಮ್ಸ್ ಇದೆ ಅದೆಲ್ಲ ಹೋಗ್ಬಿಡುತ್ತೆ ಅಂತ. ಆಲ್ಮೋಸ್ಟ್ ಧೈರ್ಯವಾಗಿ ನಾನ್ ಒಂದ್ ಹೇಳ್ತೀನಿ, ಧೈರ್ಯವಾಗಿ ಹೊರಗಡೆ ಕೊಡಿ. ಧೈರ್ಯವಾಗಿ ನಿಮ್ಮ ಹೇರ್ ಆಯಿಲ್ ನ ನೀಟಾಗಿ ಕೊಟ್ಟು ಅವ್ರಿಗೆಲ್ಲ ಒಂದಷ್ಟು ಏನೆಲ್ಲ ಡಿಸೀಸ್ ಪ್ರಾಬ್ಲಮ್ಸ್ ಗಳಿದೆ ಅದರಿಂದ ಈಚೆಗೆ ತಗೊಂಬನ್ನಿ. ಆಮೇಲೆ ಮನೇಲಿ ಫಸ್ಟ್ ಮೇನ್ ಇಂಪಾರ್ಟೆಂಟ್ ಎಲ್ಲ ವುಮೆನ್ಸ್ ಯಾರ್ಯಾರೆಲ್ಲ ಇದಾರೆ ಅವ್ರಗಳೆಲ್ಲ ಚೆನ್ನಾಗಿ ಹಚ್ಕೊಂಡು ಹೆಲ್ತ್ ಮತ್ತೆ ಹೇರ್ ನ ಚೆನ್ನಾಗಿ ಇಟ್ಕೊಳ್ಳಿ. ಮನೆಯವ್ರು ಎಲ್ಲರೂ ಯೂಸ್ ಮಾಡ್ಕೊಳ್ಳಿ. ಒಂದೊಂದು ಮನೆಗೂನು 5 ಬಾಟಲ್, ಅಟ್ಲೀಸ್ಟ್ 10 ಬಾಟಲ್ ನಾದ್ರೂನು ನೀವು 10 ಬಾಟಲ್ ಒಂದ್ ಮನೆಗ್ ಬೇಕೇ ಬೇಕು. ಆಲ್ಮೋಸ್ಟ್ 5 ಜನ ಇದ್ದೀರಾ ಅಂತ ಅಂದ್ರೆ 10 ಬಾಟಲ್ ಬೇಕೇ ಬೇಕು. ಒಂದೊಂದು ಮನೆಗೆ 10 ಬಾಟಲ್ಗಳನ್ನ ನೀವು ಕೊಟ್ಟಿದ್ದೆ ಆದ್ರೆ ಅವ್ರ ಹೇರು ಸ್ಕಿನ್ನು 1,00,000 ಹೋಗೋಗಿ ಎಲ್ಲಿ ಹೊರಗಡೆ ಜನ ಕಳೀತಾ ಇದ್ದಾರೆ. ಅವರೆಲ್ಲ 200 ರೂಪಾಯಿಲಿ ನಿಮ್ಮ ಮನೆದೆಲ್ಲ ಪ್ರತಿಯೊಂದೂನು ನಿಮ್ಮ ಸ್ಕಿನ್ ಆಗಿರ್ಬೋದು, ಹೇರ್ ಆಗಿರ್ಬೋದು, ನೆಕ್ಸ್ಟ್ ಬರೋ ಅಂತ ಏನೇನೆಲ್ಲ ಪ್ರಾಬ್ಲಮ್ಸ್ ಗಳಿಂದ ಈಚೆಕ್ ಬರ್ಬೋದು ಅಂತ ಈ ಒಂದು ಚಿಕ್ಕ ಪಾಕೆಟ್ ಅಲ್ಲಿ ತೋರ್ಸ್ಕೊಟ್ಟಿದೀವಿ. ಇದನ್ನ ಚೆನ್ನಾಗಿ ಯುಟಿಲೈಸ್ ನೀವು ಮಾಡ್ಕೊಂಡಿದ್ದೆ ಆದ್ರೆ ಸೂಪರ್ ಆಗಿರುತ್ತೆ. ನೆಕ್ಸ್ಟ್ ಫ್ರೈಡೆ ನಿಮಗೆ ಆಶ್ಚರ್ಯಕರವಾಗಿರ್ಬೇಕು, ಆ ತರಕ್ಕೆ ನಿಮಗೆ ಒಳ್ಳೊಳ್ಳೆ ಬೆನಿಫಿಟ್ಸ್ ನ ತಗೊಂಬಂದ್ ಕೊಡ್ತೀನಿ. ನಿಮ್ಗೆ ಇನ್ನು ಏನೆಲ್ಲ ಬೆನಿಫಿಟ್ಸ್ ನಮ್ಮ ಹೇರ್ ಆಯಿಲ್ ಇಂದ ಇನ್ನು ಏನೇನೆಲ್ಲ ಬೆನಿಫಿಟ್ಸ್ ಎಲ್ಲ ನಿಮಗೆ ಸಿಗುತ್ತೆ. ಆಮೇಲೆ ಇಲ್ಲಿ ಏನ್ ಜಾಯಿನ್ ಆಗಿದ್ರ ಇದ್ರ ಟ್ರಿಬಲ್ ಜಾಯಿನ್ ಆಗ್ಬೇಕು. ಆ ತರ ಜಾಯಿನ್ ಆಗೋದಿಕ್ಕೆ ನಮ್ಮ ಹತ್ರ ಪ್ರಾಡಕ್ಟ್ಸ್ ಗಳು ಆಲ್ಮೋಸ್ಟ್ ನೆಕ್ಸ್ಟ್ ಬರಲಿದೆ ನಿಮ್ಗೆ. ನಾವು ನಿಮಗೆ 6-7 ಮಂತ್ಸ್ ಒಳಗೆ ನಿಮಗೆ ಕೊಡ್ತೀವಿ. ನಿಮ್ಗೆ ಅನ್ಸುತ್ತೆ ನಾವು ಈ ಕೇರಾಮೃತ ಒಳಗೆ ಎಲ್ಲಾ ತರದ ಬೆನಿಫಿಟ್ಸ್ ಗಳನ್ನ ತಗೊಂಡ್ವಿ ಅಂತ ನಿಮ್ಗೆ ಖುಷಿ ಆಗುತ್ತೆ. ಥ್ಯಾಂಕ್ ಯು ವಿರೇಶಿ, ಥ್ಯಾಂಕ್ ಯು ಆಲ್.